ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ವಿದುರ ಅಣ್ಣ ಧೃತರಾಷ್ಟ್ರನಿಗೆ ಅನೇಕ ನೀತಿಗಳನ್ನೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ. ಹಾಗೆ ಉಪದೇಶ ಮಾಡುವಾಗ 1, 2, 3, 4, 5, 6 ನಂಬರ್ ಗೇಮ್ ಅಲ್ಲಿ 6 ತನಕ ಮುಗಿಯಿತು. ಈಗ ರಾಜನಿಗೆ ಬೇಕಾದಂತಹ 7ನೆಯದ್ದಾದಂತಹ ಒಂದು ವಿಷಯವನ್ನು ಹೇಳ್ತಾನೆ. ಸಪ್ತ. ಏನದು ಸಪ್ತ? ಸಪ್ತದೋಷಾಃ ಸದಾರಾಜ್ಞಾ ಆತವ್ಯಾ ವಿಜಿಗೀಷುಣ ಪ್ರಾಯಶೋ ಯೈರ್ ವಿನಶ್ಯಂತಿ ಕೃತ್ತಮೂಲಾಃ ಅಪೀಶ್ವರಾಃ. ಅಣ್ಣ, ಯಾರು ಯಾವಾಗಲೂ ಗೆಲ್ಲಬೇಕು, ನಾನು ಸೋಲ್ಬಾರದು, ನನಗೆ ಪರಾಭವ ಆಗಬಾರದು ಅಂತ ಯಾವ ರಾಜ ಅಂದುಕೊಂಡಿರ್ತಾನೆ, ಅಂತಹ ರಾಜ ಬರೀ ರಾಜ ಮಾತ್ರ ಅಲ್ಲ, ಅಪಿ ಈಶ್ವರಾಹ. ಯಾವ ದೋಷಗಳಿದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಹಾಳಾಗಿ ಬಿಡ್ತಾರೋ ಅಂತಹ 7 ದೋಷಗಳನ್ನ ಯಾವಾಗಲೂ ಬಿಡಬೇಕು. ಇದು ಬರೀ ರಾಜರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ. ಅಪಿ ಈಶ್ವರಾಹ ಅಪಿ ಕೃತ್ತಮೂಲಾಹ ವಿನಶ್ಯಂತಿ. ಈಗ ಮರವನ್ನ ಕಡಿದು ಬಿಟ್ರೆ, ಬೇರು ಸಮೇತವಾಗಿ ಕಡಿದು ಬಿಟ್ರೆ ಹೇಗೆ ಮರವೇ ಬಿದ್ದು ಹೋಗತ್ತೆ, ಹಾಗೆ ಈ 7 ದೋಷಗಳಿಂದ ಕೂಡಿದ ವ್ಯಕ್ತಿ ಅವನು ಮಹಾ ಸಮರ್ಥನಾಗಿದ್ರೂ ಕೂಡ ಹಾಳಾಗಿ ಹೋಗಿಬಿಡ್ತಾನೆ. ರಾಜ ಅಂತೂ ವಿಶೇಷವಾಗಿ ಇದನ್ನ ಬಿಡಬೇಕು ಅಂತ. ಯಾವುದು? ಸ್ತ್ರೀಯ, ಕೆಟ್ಟ ಸ್ತ್ರೀಯರ ಸಂಘ. ಅದಾದ ಮೇಲೆ ಅಕ್ಷ, ದ್ಯೂತ, ಪಗಡೆ ಆಟ ಅಂತ ಆಡಿದ್ನಲ್ಲ ದ್ಯೂತ, ಅದು. 3ನೆಯದ್ದು ಪಾನಂ, ಮದ್ಯಪಾನ. ಬರೀ ರಾಜರು ಮಾತ್ರ ಬಿಡಬೇಕಾದಲ್ಲ, ನಾವು ಬಿಡಬೇಕು. ನಾವು ಅಂದ್ರೆ ಎಲ್ಲರೂ ಒಳ್ಳೇದಾಗಬೇಕು ಅಂತ ಅನ್ಕೊಂಡವರು. ಸ್ತ್ರೀಯ, ಅಕ್ಷ, ಮೃಗಯ. ಆಮೇಲೆ ಹೇಳ್ತಾನೆ ಮೃಗಯ, ಹಂಟಿಂಗ್, ಬೇಟೆ ಬಿಡಬೇಕು. ಆಮೇಲೆ ಪಾನಂ, ಮದ್ಯಪಾನ ಮಾಡೋದನ್ನ ಬಿಡಬೇಕು. ವಾಕ್ಪಾರುಷ್ಯಂ, ಬೇರೆಯವರಿಗೆ ಬೇಜಾರಾಗುವಂತೆ ಮಾತಾಡಬಾರದು. ಇದನ್ನು ಬರೀ ರಾಜರು ಮಾತ್ರ ಮಾಡಬೇಕು ಅಂತ ನೋಡಿ. ವಿದುರ ಮಹಾಭಾರತದಂತಹ ದೊಡ್ಡ ಗ್ರಂಥದಲ್ಲಿ ಎಷ್ಟು ಸುಂದರವಾಗಿ ನಮಗೆ ಪಾಠ ಇದೆ. ಇದರಲ್ಲಿ ಪಾಠ ಇದೆ. ಕಥೆಯ ಮಧ್ಯದಲ್ಲಿ ತತ್ವ. ಆ ತತ್ವವನ್ನು ನಾವು ಎಷ್ಟು ದಿನಗಳಿಂದ ಶ್ರವಣ ಮಾಡ್ತಾ ಇದ್ದೇವೆ ನೋಡಿ. ಇದನ್ನ ಇನ್ನೂ ವಿಸ್ತಾರ ಮಾಡಿ ಹೇಳಬಹುದು, ಬೇಡ. ಅದು ನಮಗೆ ನಮ್ಮ ಮೂಲ ಉದ್ದೇಶಕ್ಕೆ ಸಮಸ್ಯೆ ಆಗ್ಬಿಡುತ್ತೆ. ಕೇವಲ ವಿದುರ ನೀತಿ ಪ್ರವಚನ ಅಂತ ನೋಡಿದಾಗ ವಿಸ್ತಾರ ಮಾಡಬಹುದು. ನಾವಿಲ್ಲಿ ಪ್ರವಚನ ಮಾಡ್ತಾ ಇಲ್ಲ, ಆದ್ದರಿಂದ ಮುಖ್ಯವಾದ ಅರ್ಥಗಳನ್ನ ಮಾತ್ರ ನಾನು ಹೇಳ್ತೀನಿ ಅಷ್ಟೆ. ದುಷ್ಟ ಸ್ತ್ರೀಯರ ಸಂಪರ್ಕ, ಪಗಡೆ ಆಟ, ದ್ಯೂತ, ಬೇಟೆ ಆಡುವಂಥದ್ದು, ಮದ್ಯಪಾನಾದಿಗಳನ್ನ ಮಾಡುವಂಥದ್ದು, ಪರುಷವಾದ ಒಂದು ಮಾತು. ಪರುಷವಾದ ಮಾತು ಬೇರೆಯವರಿಗೆ ದುಃಖ ತರುವಂತೆ, ಮೊನಚಾದ ಮಾತು, ಒರಟಾಗಿ ಮಾತಾಡುವಂಥದ್ದು. ಆಮೇಲೆ ಮಹಚ್ಚ ದಂಡಪಾರುಷ್ಯಂ, ಮಹಚ್ಚ ದಂಡಪಾರುಷ್ಯಂ.
ವಾಕ್ಪಾರುಷ್ಯ ಅಂದ್ರೆ ಗೊತ್ತಾಯ್ತು, ಒರಟಾಗಿ ಮಾತಾಡೋದು. ಮತ್ತೆ ದಂಡಪಾರುಷ್ಯ, ಈಗ ರಾಜ, ಇದು ಎಸ್ಪೆಷಲಿ ರಾಜನಿಗೆ ಮತ್ತೆ ತಂದೆ ತಾಯಿಗಳು ಮಕ್ಕಳಿಗೂ ಅಷ್ಟೇ. ತಪ್ಪು ಸುಮ್ಮನೆ ಹೊಡಿತಾ, ದಂಡಪಾರುಷ್ಯ ಅಂದ್ರೆ ಇದೆ, ಸುಮ್ಮನೆ ಹೊಡಿತಾ ಇರೋದು, ಸುಮ್ನೆ ಹೊಡೆಯೋದು ಅಲ್ಲ. ರಾಜನಾಗಿರ್ತಕ್ಕಂತ ವ್ಯಕ್ತಿ ಯಾವಾಗಲೂ ಕೂಡ ಸುಮ್ಮನೆ ದೊಡ್ಡ ದಂಡವನ್ನ ಕೊಡಬಾರದು, ಮಾಡಬಾರದು. ಆಮೇಲೆ ಏಳನೇದ್ ಯಾವುದು? ಅರ್ಥದೂಷಣ ಮೇವಚ. ನಮಗೆ ಯಾರೋ ಏನೋ ಕೊಡ್ತಾರೆ, ವಾದಿರಾದ್ರೆ ಬೈತಾರೆ, ದತ್ತಸ್ಯ ದ್ರವ್ಯಸ್ಯ ದೂಷಣಂ. ನಮಗೆ ಯಾರೋ ದಾನ ಕೊಡ್ತಾರೆ, ದಾನ ತಗೊಂಡು ಅವರು ಯಾವ ಪದಾರ್ಥವನ್ನ ಕೊಟ್ಟಿದ್ದಾರೆ ಅದನ್ನೇ ಬೈದು ಬಿಡೋದು. ಅದೇನ್ ದಾನ ಕೊಟ್ಟಿದಾರೋ, ಮೂರ್ಖಾಸಿಕ್ ಪ್ರಯೋಜನ ಇಲ್ಲ. ನೋಡಿ, ಸಾಮಾನ್ಯವಾಗಿ ಜನ ಮಾತಾಡ್ತಾರೆ ಈ ವಿಷಯದಲ್ಲಿ, ಸಾಮಾನ್ಯವಾಗಿ ಜನ ಮಾತಾಡೋದನ್ನ ನಾವು ಕೇಳ್ತೇವೆ, ಹೌದಲ್ವಾ? ದೊಡ್ಡ ಮಾತು ಬಿದುರೆ ಹೇಳೋದು, ಅರ್ಥ ದೂಷಣವನ್ನ ಮಾಡಬಾರದು. ಏಳನೇ ದೋಷ, ದಾನ ಕೊಟ್ಟ ಪದಾರ್ಥ ಅದನ್ನೂ ಬೈಬಾರದು. ದಾನವನ್ನ ಸ್ವೀಕಾರ ಮಾಡಿಕೊಂಡವನು ಯಾವುದೋ ಒಂದು ಹತ್ತಿ ದಾನ ಕೊಟ್ರು, ಒಂದು ಒಳ್ಳೆ ಪಂಚೆ ಸೀರೆ, ಅದೇನ್ ಸೀರೆ ಕೊಟ್ಟಿದಾರೋ, ಅದೇನ್ ಪಂಚೆ ಕೊಟ್ಟಿದಾರೋ ದೇವರಿಗೆ ಪ್ರೀತಿ ಆಗ್ಬೇಕು, ಮಾತಾಡಬಾರ್ದು. ದಾನ ತೆಗೆದುಕೊಂಡವನು ಕೊಟ್ಟ ಪದಾರ್ಥದ ಬಗ್ಗೆ ಕೆಟ್ಟ ಮಾತಾಡಬಾರದು, ದೂಷಣವನ್ನ ಮಾಡಬಾರದು. ಈ 7 ದೋಷಗಳು ಮನುಷ್ಯನಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಅವನು ಕಡಿದ ಮರದಂತೆ ಹಾಳಾಗಿ ಹೋಗಿಬಿಡ್ತಾನೆ. ರಾಜನಲ್ಲಿ ಇತ್ತು ಅಂದ್ರೆ ವಿಶೇಷವಾಗಿ ರಾಜನೂ ಹಾಳಾಗ್ತಾನೆ, ರಾಜ್ಯವೂ ಆದ್ದರಿಂದ ಈ 7 ಬಿಡ್ಬೇಕು ಹೇಳಿ ವಿದುರ ಹೇಳ್ತಾನೆ. 8 ನೋಡಿ, 7 ಸಂಖ್ಯೆಯಲ್ಲಿ ಒಂದೇ ಶ್ಲೋಕ ಹೇಳಿತ್ತು, ಇನ್ನು 8 ಎನ್ನುವಂತಹ ಸಂಖ್ಯೆಗೆ ಬಂದ. 8 ಅಷ್ಟೌ ಪೂರ್ವ ನಿಮಿತ್ತಾನಿ ನರಸ್ಯ ವಿನಶಿಷ್ಯತಃ. ನಾಶವಾಗುವಂತಹ ವ್ಯಕ್ತಿಗೆ ಇವನು ಹಾಳಾಗಿ ಹೋಗ್ತಾನೆ. ಯಾರೋ ಒಬ್ಬ ಇದ್ದಾನೆ ಮನುಷ್ಯ, ಅವನು ಹಾಳಾಗಿ ಹೋಗ್ತಾನೆ, ನಾಶವಾಗಿ ಬಿಡ್ತಾನೆ ಅಂತಂದ್ರೆ ಅದ್ ಹೆಂಗ್ ತಿಳ್ಕೊಳ್ಳೋದು ನಾವು? ಒಬ್ಬ ಮನುಷ್ಯ ಹಾಳಾಗುತ್ತಾ, ಇನ್ನು ಸ್ವಲ್ಪ ದಿವಸದಲ್ಲೇ ಅವನು ಹಾಳಾಗಿ ಬಿಡ್ತಾನೆ, ನಾಶವಾಗಿ ಬಿಡ್ತಾನೆ ಅಂತ ಹೇಗ್ ಗೊತ್ತಾಗತ್ತೆ? ಅದಕ್ಕೆ ಪೂರ್ವ ನಿಮಿತ್ತ ನಮಗೆ ಹೇಗ್ ಗೊತ್ತಾಗತ್ತೆ ಅಂತಂದ್ರೆ ವಿದುರ ಹೇಳ್ತಾನೆ, ಮೊದಲನೆಯದ್ದು ಬ್ರಾಹ್ಮಣಾನ್ ಪ್ರಥಮಂ ದ್ವೇಷ್ಟಿ. ನಾಶವಾಗುವಂತಹ ಮನುಷ್ಯನಿಗೆ 8 ಸೂಚನೆಗಳು ಮೊದಲೇ ಗೊತ್ತಾಗ್ತದೆ. ಹೇಗ್ ಗೊತ್ತಾಗತ್ತೆ ಅಂದ್ರೆ, ಮೊದಲನೇದ್ ಯಾವುದು? ಬ್ರಾಹ್ಮಣರನ್ನ ದ್ವೇಷ ಮಾಡುವಂಥದ್ದು. ಬ್ರಾಹ್ಮಣಾನ್ ಪ್ರಥಮಂ ದ್ವೇಷ್ಟಿ. ಮೊದಲನೇ ಸೂಚನೆ ಯಾವುದು ಅಂದ್ರೆ ವಿದುರ ಹೇಳ್ತಾನೆ, ಬ್ರಾಹ್ಮಣರನ್ನ ದ್ವೇಷ ಮಾಡ್ತಾನೆ. ಎರಡನೇದು ಬ್ರಾಹ್ಮಣೈಶ್ಚ ವಿರುದ್ಧತೆ. ಬ್ರಾಹ್ಮಣರ ಜೊತೆಯಲ್ಲಿ ಜಗಳ ಆಡ್ತಾನೆ, ಗಲಾಟೆ ಮಾಡ್ತಾನೆ. ಮೊದಲನೆಯದ್ದು ಬ್ರಾಹ್ಮಣರನ್ನ ದ್ವೇಷ ಮಾಡ್ತಾನೆ, ಎರಡನೆಯದ್ದು ಬ್ರಾಹ್ಮಣರ ಜೊತೆಯಲ್ಲಿ ಗಲಾಟೆ, ಪರಿವಾದ, ನಿಂದೆಗಳನ್ನು ಮಾಡ್ತಾ ಹೊಡೆದಾಟಕ್ಕೆ ಹೋಗ್ತಾನೆ. ಮೂರನೆಯದ್ದು ಬ್ರಾಹ್ಮಣ ಸ್ವಾನಿ ಚಾದತ್ತೆ. ಬ್ರಾಹ್ಮಣರಿಗೆ ಕೊಟ್ಟ ಸಂಪತ್ತು ಬ್ರಹ್ಮಸ್ವ ಅಂತ ಕರೀತಾರೆ, ಅದನ್ನೇ ತಗೊಂಡ್ಬಿಡ್ತಾನೆ. ಇವಾಗಿನ ಗೌರ್ಮೆಂಟ್ಗಳೆಲ್ಲ ಇದೇ ಮಾಡ್ತಿರೋದು. ಹಾಳಾಗುವ ಪ್ರಪಂಚದ ಲಕ್ಷಣಗಳು ಕಾಣ್ತಾ ಇದೆ ಅಲ್ವಾ? ಅದರಿಂದ ಬ್ರಾಹ್ಮಣ ಸ್ವಾನಿ ಚಾದತ್ತೆ. ಬ್ರಹ್ಮಸ್ವವನ್ನ ಯಾರೋ ಪುಣ್ಯಾತ್ಮರು ಪಾಠ ಪ್ರವಚನ ಮಾಡಿಕೊಂಡು ದೇವರ ಪೂಜೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿಸ್ತಾ ಸಂಸಾರದಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡಿರ್ಲಿ ಅಂತ ಭೂಮಿಯನ್ನು ಏನೋ ಕೊಟ್ಟಿರ್ತಾರೆ, ಪಾಪ ಅದೆಲ್ಲ ಕಿತ್ಕೊಂಡ್ಬಿಡೋದು. ಬ್ರಹ್ಮಸ್ವವನ್ನ, ಬ್ರಾಹ್ಮಣರ ಸಂಪತ್ತನ್ನ ಅಪಹಾರ ಮಾಡಿಬಿಡೋದು ಒಂದು. ಮೂರನೆಯದ್ದು ಬ್ರಾಹ್ಮಣಾಂಶ್ಚ ಜಿಘಾಂಸತಿ. ಬ್ರಾಹ್ಮಣರನ್ನ ಕೊಂದು ಬಿಡಬೇಕು ಅನ್ನುವಂಥ ಆಲೋಚನೆ. ರಮತೆ ನಿಂದಯ ಚೈಷಾಂ. ಯಾರಾದ್ರೂ ಬ್ರಾಹ್ಮಣರನ್ನ ನಿಂದೆ ಮಾಡ್ತಾ ಇದ್ರೆ, ಬ್ರಾಹ್ಮಣರನ್ನ ಬೈತಾ ಇದ್ರೆ ಬಾಯಿ ಹೋದಾಗೆ ಸಂತೋಷ ಪಡ್ತಾ, ಇನ್ನೂ ಬೈಯಿ,
ಬ್ರಾಹ್ಮಣ ನಿಂದೆಯನ್ನ ಸಂತೋಷದಿಂದ ಕೇಳ್ತಾನೆ. ಆಮೇಲೆ ಪ್ರಶಂಸಾಂ ಚಾಭಿನಂದತಿ, ಯಾರಾದ್ರೂ ಬ್ರಾಹ್ಮಣರನ್ನ ಹೊಗಳ್ತಾ ಇದ್ದಾನೆ, ಬ್ರಾಹ್ಮಣರು ಇಂಥ ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಂತ ಯಾರಾದ್ರೂ ಹೇಳ್ತಾರೆ ಅಂದ್ರೆ ಸಂತೋಷ ಆಗಲ್ಲ. ಬ್ರಾಹ್ಮಣರನ್ನ ಹೊಗಳ್ತಾ ಇದ್ದಾನಲ್ಲ ಅಂತ ದುಃಖ, ಅವನಿಗೆ ಸಿಟ್ಟು ಬರುತ್ತೆ. ಅದೇ ಬ್ರಾಹ್ಮಣರ ನಿಂದನೆ ಆದ್ರೆ ಸಂತೋಷವಾಗಿ. ನೈನಾನ್ ಸ್ಮರತಿ ಕೃತ್ಯೇಶು, ಅವನ ಮನೆಯಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಆಗುತ್ತೆ, ಬ್ರಾಹ್ಮಣರ ಸ್ಮರಣೆಯನ್ನೇ ಮಾಡೋದಿಲ್ಲ. ನನಗೆ ಬ್ರಾಹ್ಮಣರು ಬೇಡ ಅಂತಾನೆ. ಆಮೇಲೆ ಯಾಚಿತಶ್ಚಾಭ್ಯಸೂಯತಿ, ಬ್ರಾಹ್ಮಣ ಸ್ವಾಭಾವಿಕವಾಗಿ ಬಡವ, ತತ್ರಾಪಿ ಶಾಸ್ತ್ರಾಧ್ಯಯನ ಮಾಡಿದವನು, ದುಡ್ಡಿಗೋಸ್ಕರವಾಗಿ ಜೀವನವನ್ನ ಮಾಡುವಂತಹ ವ್ಯಕ್ತಿ ಅಲ್ಲ. ಆದ್ದರಿಂದ ಪಾಠ ಪ್ರವಚನಗಳಿಂದಲೇ ಆ ಬ್ರಾಹ್ಮಣನ ಜೀವನ. ಅವನೇನ್ ಮಾಡ್ತಾನೆ, ಕೇಳ್ತಾನೆ. ಕೇಳಿದಾಗ ಒಂದಾ ಕೊಡಬೇಕು, ಇಲ್ಲ ಕೊಡಲ್ಲ ಅಂತ ಅನ್ಬಾರದು. ಅವರ ಮೇಲೆ ಅಸೂಯೆ ಪಡೋದು. ನೋಡ್ರಿ ಈ ಬ್ರಾಹ್ಮಣರು, ಈ ಆಚಾರ ನೋಡ್ರಿ, ಈ ಪಂಡಿತರು ನೋಡ್ರಿ, ಈ ಪುರೋಹಿತರು ನೋಡ್ರಿ, ಸಂಪಾದನೆ ಮಾಡೋದೇ ಇಲ್ಲ, ಭಿಕ್ಷೆ ಬೇಡ್ಕೊಂಡೇ ಜೀವನ ಮಾಡಿಬಿಡ್ತಾರೆ. ಬ್ರಾಹ್ಮಣ ಯಾಚಿತಶ್ಚಾಭ್ಯಸೂಯತಿ, ಅಸೂಯೆ ಪಡ್ತಾನೆ ಬ್ರಾಹ್ಮಣರ ಮೇಲೆ. ಅದರಿಂದ ಈ 8 ಏತಾನ್ ದೋಷಾನ್ನರಃ ಪ್ರಾಜ್ಞೋ ಬುದ್ಧ್ಯಾ ಬುದ್ಧ್ವಾ ವಿಸರ್ಜಯೇ, ಈ 8 ದೋಷಗಳನ್ನ ಬುದ್ಧಿವಂತನಾದವನು ಬುದ್ಧಿಯಿಂದ ಚೆನ್ನಾಗಿ ತಿಳಿದು ಬಿಟ್ಟು ಬಿಡಬೇಕು. ಬ್ರಾಹ್ಮಣರ ದ್ವೇಷ, ಬ್ರಾಹ್ಮಣರ ಜೊತೆ ಗಲಾಟೆ, ಬ್ರಾಹ್ಮಣ ಸ್ವ ಅಪಹಾರ, ಬ್ರಾಹ್ಮಣರ ನಾಶ, ಬ್ರಾಹ್ಮಣರ ನಿಂದೆಯಿಂದ ಸಂತೋಷ, ಬ್ರಾಹ್ಮಣರ ಸ್ತೋತ್ರದಿಂದ ದುಃಖ, ಬ್ರಾಹ್ಮಣರನ್ನ ಸ್ಮರಣೆ ಮಾಡದೇ ಇರತಕ್ಕಂಥದ್ದು, ಬ್ರಾಹ್ಮಣರು ಬೇಡಿದರೆ ಅವರ ಮೇಲೆ ಅಸೂಯೆ ಪಡುವಂಥದ್ದು. ಈ 8 ದೋಷಗಳನ್ನ ಬುದ್ಧಿವಂತನಾದವನು ಚೆನ್ನಾಗಿ ತಿಳಿದು ಬಿಟ್ಟುಬಿಡಬೇಕು. ಇದರಲ್ಲಿರುವಂತಹ ಒಂದೊಂದು ದೋಷಗಳು ನಮ್ಮನ್ನ ಹಾಳು ಮಾಡತ್ತೆ ಅಂತನ್ನುವಾಗ, 8 ದೋಷಗಳು ನಮ್ಮಲ್ಲಿದೆ ಅಂತಂದ್ರೆ ಹಾಳಾಗಿ ಬಿಟ್ಟಿವಿ ಅಂತ ಅರ್ಥ. ಆದ್ದರಿಂದ ಪ್ರಯತ್ನ ಪಟ್ಟು ಈ ದೋಷಗಳನ್ನೆಲ್ಲ ಬಿಡಬೇಕು. ಇದನ್ನ ಹೇಳಿ ವಿದುರ ನೆಕ್ಸ್ಟ್ ಹೇಳ್ತಾನೆ, ಅಷ್ಟೌ ಇಮಾನಿ ಹರ್ಷಸ್ಯ ನವನೀತಾನಿ ಭಾರತ ವರ್ತಮಾನಾನಿ ದೃಶ್ಯಂತೆ ತಾನ್ಯೇವ ಸುಸುಖಾನ್ಯಪಿ. 8 ಇದೆಯಂತೆ, ಆ ಸಂತೋಷಕ್ಕೆ ಕಾರಣವಾದ 8 ಪದಾರ್ಥಗಳಿದೆಯಂತೆ ಜಗತ್ತಿನಲ್ಲಿ. ಇದೆಲ್ಲ ಯಾಕೆ ಹೇಳ್ತಾನೆ ಅಂದ್ರೆ 8ರಲ್ಲಿ ಯಾವ್ದಾದ್ರೂ ಒಂದು ನಮಗಿರ್ಲಿ ಅಂತ. ನನ್ನಲ್ಲಿ ಏನೂ ಇಲ್ಲ ಅಂತ ದುಃಖ ಪಡಬೇಡ್ರಪ್ಪ, ದುಃಖ ಪಡಬೇಡಿ. ಕೆಲವರಿಗೆ ಕೆಲವನ್ನ ಕೊಡ್ತಾನೆ ಭಗವಂತ. ಎಲ್ಲ ಕೊಡ್ಬೇಕು ಅನ್ನುವ ನಿಯಮ ದೇವರದ್ದಿಲ್ಲ. ಎಲ್ಲ ಕೊಡು ಅಂತ ನಾವು ದೇವರನ್ನ ಕೇಳೋ ಹಾಗೂ ಇಲ್ಲ. ನಮ್ಮ ಪ್ರಾಚೀನವಾದ ಕರ್ಮ ಹೇಗಿದೆಯೋ ಹಾಗೆ ಮಾಡಿಸ್ತಾನೆ ದೇವರು. ಆದ್ದರಿಂದ 8 ಇದ್ದು ಬಿಟ್ರೆ ಈ 8 ಸುಖಕ್ಕೆ ಕಾರಣಗಳು ಹೇಳಿದ ವಿದುರ. ಯಾವುದಾ 8? ಸಮಾಗಮಶ್ಚ ಸಖಿಭಿಃ, ಸ್ನೇಹಿತರ ಜೊತೆಯಲ್ಲಿ ಸಮಾಗಮ. ಎಂಥ ಮಾತು ನೋಡಿ, ಸಮಾಗಮಶ್ಚ ಸಖಿಭಿಃ. ಒಳ್ಳೆ ಸ್ನೇಹಿತರಿರ್ಬೇಕು ನಮಗೆ. ನಮ್ಮೆಲ್ಲ ಕರ್ಮಗಳು, ಮನಸ್ಸು, ಸಂಸಾರ ಚೆನ್ನಾಗಿರೋಂಥದ್ದು ಯಾವಾಗ ಅಂದಾಗ ಒಳ್ಳೆ ಸ್ನೇಹಿತರಿದ್ದಾಗ, ಅಂಥ ಸ್ನೇಹಿತರ ಸಮಾಗಮ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಆಟ ಆಡೋದು, ನಗೋದು, ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದು, ಒಳ್ಳೆ ಸ್ನೇಹಿತರ ಸಮಾಗಮ ಅನ್ನೋದು ಸುಖಕ್ಕೆ ಕಾರಣ. 2ನೇದು ಯಾವುದು? ಮಹಾಂಶ್ಚೈವ ಧನಾಗಮ. ಸಿಕ್ಕಾಪಟ್ಟೆ ದುಡ್ಡು ಬಂದು ಬಿಟ್ರೆ, ಒಳ್ಳೆ ಕಾಸು ಬಂತು ರೀ ನಂಗೆ ಈ ವರ್ಷ ಅಂತ ಅನ್ನೋದು. ಒಳ್ಳೆ ಕಾಸು ಬಂತು, ಅದು ಅದ್ಭುತವಾಗಿರತಕ್ಕಂತಹ
ಸುಖಕ್ಕೆ ಕಾರಣ. ಮೂರನೆಯದ್ದು ತನಯಸ್ಯ ಪರಿಶ್ವಂಗ, ಮಕ್ಕಳು ಬಂದು ಅಪ್ಪಿಕೊಳ್ಳೋದು, ಅದು ಸುಖಕ್ಕೆ ಕಾರಣ. ಆಮೇಲೆ ಸನ್ನಿಪಾತಶ್ಚ ಮೈಥುನೇ, ಗಂಡ ಹೆಂಡತಿಯರಲ್ಲಿ ವಿಶೇಷವಾಗಿರತಕ್ಕಂತಹ ಅನ್ಯೋನ್ಯ ನಿಜಾರ್ಥದಲ್ಲಿ ದಾಂಪತ್ಯ ಸುಖ ಅನುಭವ. ನಾಲ್ಕನೆಯದ್ದು. ಐದನೆಯದ್ದು ಯಾವುದು? ಸಮಯೇ ಚ ಪ್ರಿಯಾಲಾಪ, ಊಟ ಆಗಿದೆ, ಊಟ ಮಾಡಿ ಎಲ್ಲ ಕೂತಿದ್ದೇವೆ, ಸಂತೋಷವಾದ ಮಾತುಗಳನ್ನ ಕೇಳುವಂಥದ್ದು, ಪ್ರಿಯವಾದ ಆಲಾಪ, ಒಳ್ಳೆ ಮಾತು. ಆಮೇಲೆ ಸ್ವಯೋಚ್ಯೇಷು ಸಮುನ್ನತಿ, ನಮ್ಮ ಗುಂಪಿನಲ್ಲಿ ನಮಗೊಂದು ವಿಶೇಷವಾದ ಸ್ಥಾನ. ನಮ್ಮ ಗುಂಪಿನಲ್ಲಿ 10 ಜನ ನಮ್ ಟೀಮು ಅಂತ ಇರ್ಲಿ, 10 ಜನಗಳ ಟೀಮಲ್ಲಿ ಒಬ್ಬನಿಗೆ ವಿಶೇಷವಾದ ಅಭಿವೃದ್ಧಿ, ದೊಡ್ಡ ಸ್ಥಾನ, ಅದು ಒಂದು ಸುಖಕ್ಕೆ ಕಾರಣ. ಏಳನೇದ್ದು ಅಭಿಪ್ರೇತಸ್ಯ ಲಾಭಶ್ಚ, ಅಭಿಪ್ರೇತ ಲಾಭ ಅಂತ ಬಿದುರ. ಅಭಿಪ್ರೇತ ಲಾಭ ಅಂದ್ರೇನು? ಇಷ್ಟಪಟ್ಟದ್ದನ್ನ ಕೊಂಡುಕೊಳ್ಳುವಂಥದ್ದು. ಅದು ಆಸೆ ಪಟ್ಟೆ, ಅದು ಬಂತು, ಒಳ್ಳೆ ಸುಖ. ಎಂಟನೇದ್ದು ಯಾವುದು? ಪೂಜಾ ಚ ಜನ ಸಂಸದಿ, ಜನ ಮರ್ಯಾದೆ, ಒಳ್ಳೆ ಸನ್ಮಾನ ಆಯಿತು, ಎಲ್ಲ ಮರ್ಯಾದೆ ಕೊಡ್ತಾರೆ, ಇದು ಸುಖಕ್ಕೆ ಕಾರಣ. ನಾವೀಗ ಕೇಳಿದ 8ರಲ್ಲಿ ಎಲ್ಲರಿಗೂ 8 ಇರೋದಿಲ್ಲ. ಅವರವರ ಯೋಗ್ಯತಾನುಗುಣವಾಗಿ ಒಂದೊಂದನ್ನ ಭಗವಂತ ಕೊಟ್ಟಿರ್ತಾನೆ. ಆದ್ದರಿಂದ ಅದನ್ನ ಕೊಟ್ಟ ಭಗವಂತನ ಮೇಲಿನ ಭಕ್ತಿಯಿಂದ, ಸ್ವಾಮಿ ಏನೂ ಇಲ್ಲದೆ ಇರುವಂತಹ ಜನಗಳ ಮಧ್ಯದಲ್ಲಿ ನನಗೆ ಒಂದೆರಡನ್ನಾದರೂ ಕೊಟ್ಟಿದೆಯಲ್ಲ ಎನ್ನುವಂತಹ ಕೃತಜ್ಞತಾ ಭಾವದಿಂದ ಇನ್ನೂ ಹೆಚ್ಚು ಭಗವಂತನನ್ನ ನಾವು ಪ್ರೀತಿ ಮಾಡಿದ್ರೆ, ಭಕ್ತಿ ಮಾಡಿದ್ರೆ, ಇದನ್ನೇ ಕೊಟ್ಟವರು ಜ್ಞಾನ ಕೊಡೋದಿಲ್ವಾ? ಜ್ಞಾನದ್ವಾರ ಮೋಕ್ಷ ಕೊಡೋದಿಲ್ವಾ? ಅಷ್ಟೇ. ಆದ್ದರಿಂದ ಶ್ರೀಹರಿ ಕೊಟ್ಟದ್ದನ್ನ ಹರಿಪ್ರಸಾದ ಅಂತ ಸ್ವೀಕಾರ ಮಾಡ್ಕೊಳ್ಬೇಕು. ಯಾವುದು ಬಂದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂಡಬಾರದು. ಇದು ಪಾಠ. ನೆಕ್ಸ್ಟ್ ಹೇಳ್ತಾನೆ ವಿದುರ, 8ನೆಯದ್ದು. ಅಷ್ಟೌ ಗುಣಾಃ ಪುರುಷಂ ದೀಪಯಂತಿ, ಮನುಷ್ಯನನ್ನ ಅದ್ಭುತವಾದ ಕಾಂತಿಯುಕ್ತನನ್ನಾಗಿ ಮಾಡುವಂಥದ್ದು 8 ಗುಣಗಳು. ಅವ್ರು ಬಿಡಪ್ಪ ಬಹಳ ಸೂಪರ್ ಅವರು ಅಂತನೋ. 8 ಗುಣಗಳು ಆ ಮನುಷ್ಯನನ್ನ ದೀಪಯಂತಿ, ಬೆಳಗುವಂತೆ ಮಾಡುತ್ತೆ, ಮರ್ಯಾದೆ ಸಿಗುವಂತೆ ಮಾಡುತ್ತೆ. ಯಾವ್ಯಾವುದು? ಪ್ರಜ್ಞಾ, ಒಳ್ಳೆ ಬುದ್ಧಿಶಕ್ತಿ, ಒಳ್ಳೆ ವಿದ್ಯಾವಂತರಪ್ಪ ಅವರು. ಪ್ರಜ್ಞೆ, ಅದ್ಭುತವಾದ ಮೇಧಾಶಕ್ತಿ. ಏನ್ ಮೆಮೊರಿ ಪವರ್ ಅಂತೀರಿ? ಒಳ್ಳೆ ಮೇಧಾಶಕ್ತಿ, ಪ್ರಜ್ಞೆ ತುಂಬಾ ಚೆನ್ನಾಗಿದೆ ಬುದ್ಧಿ ಅವರದ್ದು. ಯಾರಿಗೆ ಬುದ್ಧಿ ಚೆನ್ನಾಗಿದೆ, ಯಾರ ಪ್ರಜ್ಞೆ ಅದ್ಭುತವಾಗಿದೆ, ಅವರಿಗೆ ಮರ್ಯಾದೆ. ಕೌಲ್ಯಂಚ, ಒಳ್ಳೆ ವಂಶದಲ್ಲಿ ಹುಟ್ಟುವಂಥದ್ದು, ಒಳ್ಳೆ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟೋದು ಎಲ್ಲರಿಗೂ ಸಿಗೋದಿಲ್ಲ. ಒಂದ ಮಾತೃದೋಷ, ಇಲ್ಲ ಪಿತೃದೋಷ, ಏನಾರ ಒಂದು ದೋಷ ಇದ್ದೇ ಇರುತ್ತೆ. ಆದ್ರೆ ಶುದ್ಧವಾದ ಆಚಾರದಲ್ಲಿ ನಿರತರಾಗಿರತಕ್ಕಂತಹ ಸದಾಚಾರಿಗಳಾದ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟೋದು ಅಂತಿದೆ ಅಲ್ಲ, ಅದ್ಭುತವಾದಂತಹ ವಿಷಯ. ಅದಕ್ಕೆ ಕೊಟ್ಟಿರಬೇಕು ಭಗವಂತನಲ್ಲಿ ವಿಶೇಷವಾದ ಪೂಜೆಯನ್ನ, ಪ್ರಾರ್ಥನೆಯನ್ನ ಜನ್ಮಾಂತರಗಳಲ್ಲಿ ಮಾಡಿದ್ರೆ ಭಗವಂತ ಒಳ್ಳೆ ಕುಲದಲ್ಲಿ ಹುಟ್ಟಿಸ್ತಾನೆ. ಆದ್ದರಿಂದ ಒಳ್ಳೆ ವಂಶದಲ್ಲಿ ಹುಟ್ಟುವಂಥದ್ದು ಆ ಮನುಷ್ಯನ ಶೋಭೆಗೆ ಕಾರಣ ಆಗತ್ತೆ. 3ನೆಯದ್ದು ದಮಶ್ಚ, ದಮ, ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹವನ್ನ ಮಾಡಿಕೊಳ್ಳುವಂಥದ್ದು. ನಮ್ಮ ಕಣ್ಣು, ಕೈ, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಎಲ್ಲವೂ ಕೂಡ ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡ್ಬಿಟ್ರೆ ಒಳ್ಳೆ ಸೆಲ್ಫ್ ಕಂಟ್ರೋಲ್ಡ್ ವ್ಯಕ್ತಿ ಅವನು ಅಂತ ಅವನಿಗೆ ವಿಶೇಷವಾದ ಮರ್ಯಾದೆ, ಶೋಭೆ ಸಿಗತ್ತೆ. 4ನೆಯದ್ದು ಶ್ರುತಂಚ, ನಮ್ಮ ಅಧ್ಯಯನ. ಚೆನ್ನಾಗಿ ಓದಿದ್ದಾರೆ,
ಅದ್ಭುತವಾದ ಅಧ್ಯಯನವನ್ನ ಮಾಡಿದ್ದಾರವರು. ಗಂಡಸರಾಗ್ಲಿ ಹೆಂಗಸರಾಗ್ಲಿ ಒಳ್ಳೆ ವಿದ್ಯಾವಂತರಪ್ಪ ಅಂತ ಅನ್ನಿಸ್ಕೊಳ್ಬೇಕು. ಆದ್ದರಿಂದ ವಿದ್ಯೆ ನಮಗೆ ಶೋಭೆ. ಐದನೆಯದ್ದು ಪರಾಕ್ರಮಶ್ಚ. ಪರಾಕ್ರಮ, ಕಾಲ ಕಾಲಕ್ಕೆ ನಮ್ಮ ಶಕ್ತಿ ನಾವು ಯಾರು ಅಂತ ತೋರಿಸ್ತಾ ಇರಬೇಕು. ಕಾಲ ಕಾಲಕ್ಕೆ ಅಂದ್ರೆ ಬೇರೆಯವ್ರನ್ನ ಹೊಡೆದು ಬಿಡೋದು ಅಂತಲ್ಲ, ಆಮೇಲೆ ನಾವು ಯಾರು, ನಮ್ಮ ಎಕ್ಸಿಸ್ಟೆನ್ಸ್ ಸುಮ್ನೆ ಪ್ರೂವ್ ಮಾಡ್ಕೊಂತ ಇರೋದಲ್ಲ, ತಲೆ ಹರಟೆ ಮಾತಾಡಿ ಪ್ರೂವ್ ಮಾಡ್ಕೊಂತಿರೋದಲ್ಲ, ನಾವ್ ಯಾರು ಅದನ್ನು ತೋರಿಸ್ಬೇಕು. ಪರಾಕ್ರಮ. ಆಮೇಲೆ ಆರನೆಯದ್ದು ಅಬಹುಭಾಷಿತ. ಸುಮ್ಮನೆ ಮಾತಾಡ್ತಾ ಇರೋದು, ಕೆಲಸಕ್ಕೆ ಬರ್ದೇ ಇರೋ ವಿಷಯ ಎಲ್ಲ ಮಾತಾಡೋದು, ತಲೆ ಹರಟೆ ವಿಷಯ ಮಾತಾಡೋದು. ಕೆಲವರು ಇರ್ತಾರೆ ಸಿಕ್ಕಿಬಿಟ್ರೆ ಸಾಕು ಮಾತಾಡ್ತಾನೆ ಇರ್ತಾರೆ. ಅಬಹುಭಾಷಿತ, ಕೆಲಸಕ್ಕೆ ಸಂಬಂಧಪಡದ ವಿಷಯವನ್ನ ಮಾತಾಡಬಾರದು, ಮಿತಭಾಷಿಯಾಗಿರ್ಬೇಕು. ಇದೆಲ್ಲ ಕೇಳೋದಲ್ಲ, ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಆಗ ಮಾತ್ರ ಮಹಾಭಾರತವನ್ನ ಕೇಳಿದ್ದಕ್ಕೆ ಸಾರ್ಥಕ. ನಾನು ಬರೀ ಕಥೆ ಕೇಳಿಬಿಟ್ಟೆ, ನಾ ಅನುವಾದ ಮಾಡಿದೆ ಅಲ್ಲ. ವಿದುರ ನೀತಿಯನ್ನ ಕೇಳಿದೆ, ಅಲ್ಲಿ 100 ಶ್ಲೋಕಗಳಲ್ಲಿ ಹೇಳಿದ ವಿಷಯಗಳಲ್ಲಿ ಒಂದನ್ನ ನಾನು ಫಾಲೋ ಮಾಡ್ತಾ ಇದ್ದೇನೆ ಅಂತಂದಾಗ ನಾನು ಹೇಳಿದ್ದಕ್ಕೆ ನೀವು ಇದಕ್ಕೋಸ್ಕರವಾಗಿ ಸಮಯವನ್ನ ಕೊಟ್ಟು ಕೇಳಿದ್ದಕ್ಕೆ ಸಾರ್ಥಕ ಆಗತ್ತೆ. ಆದ್ರಿಂದ ಹೆಚ್ಚು ಮಾತಾಡದೇ ಇರುವಂಥದ್ದು. ಆಮೇಲೆ ದಾನಂ ಯಥಾಶಕ್ತಿ. ಭಗವಂತ ನಮಗೇನು ಶಕ್ತಿ ಕೊಟ್ಟಿದ್ದಾನೆ, ಎಂಥ ಮಾತು ನೋಡಿ. ಶಕ್ತಿಗೆ ಅನುಗುಣವಾಗಿ ಬೇರೆಯವರಿಗೆ ದಾನ ಮಾಡುವಂಥದ್ದು. ಬೇರೆಯವರಿಗೆ ಅಂದ್ರೆ ಸತ್ಪಾತ್ರಕ್ಕೆ ದಾನ. ಯಥಾಶಕ್ತಿ ಸತ್ಪಾತ್ರಕ್ಕೆ ದಾನ ಮಾಡುವಂಥದ್ದು 7ನೇ ಗುಣ. 8ನೇ ಗುಣ ಯಾವುದು? ಕೃತಜ್ಞತಾ. ಇದು ಮುಖ್ಯವಾಗಿ ಬೇಕು. ಉಪಕಾರವನ್ನ ಯಾರು ಮಾಡ್ತಾರೆ, ಕಷ್ಟ ಇದ್ದಾಗ ನಮಗೆ ಯಾರು ಸಹಾಯವನ್ನ ಮಾಡಿದ್ದಾರೆ ಅವರನ್ನ ಸ್ಮರಣೆ ಮಾಡಬೇಕು. ಕೃತಜ್ಞರಾಗಬಾರದು, ಕೃತಜ್ಞತಾ ಅಂತ ನಮಗಿರ್ಬೇಕು. ಎಂಥ ದೊಡ್ಡ ಮಾತು ನೋಡಿ. ಪ್ರಜ್ಞಾ, ವಂಶ, ಇಂದ್ರಿಯ ನಿಗ್ರಹ, ವಿದ್ಯೆ, ಪರಾಕ್ರಮ, ಮಿತಭಾಷಿ, ಯಥಾಶಕ್ತಿ ದಾನ ಮತ್ತು ಕೃತಜ್ಞತಾ. ಈ 8 ಗುಣಗಳು ನಮ್ಮಲ್ಲಿದ್ದು ಬಿಟ್ರೆ ವಿಶೇಷವಾದ ಶೋಭೆ. ಈ 8ರಲ್ಲಿ ಒಂದಿದ್ರೆ ಶೋಭೆ ಅಂತಾಗುವಾಗ 8ರಲ್ಲಿ 8 ಇದ್ರೆ ಆ ಮನುಷ್ಯನ ವೈಭವ ಏನ್ ಹೇಳೋದು. ಅದರಿಂದ ಒಂದನ್ನಾದರೂ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ವಿದುರ 8ರ ಆಟವನ್ನ ಮುಗಿಸ್ತಾನೆ. ಇನ್ನು 9. ನವದ್ವಾರಮಿದಂ ವೇಶ್ಮ ತ್ರಿಸ್ಥೂಣಂ ಪಂಚಸಾಕ್ಷಿಕಂ ಕ್ಷೇತ್ರಜ್ಞಾಧಿಷ್ಠಿತಂ ವಿದ್ವಾನ್ ಯೋ ವೇದ ಸಪರಃ ಕವಿ. ದೊಡ್ಡ ಜ್ಞಾನಿ, ಪರಹ ಕವಿ. ಪರಹ ಅಂದ್ರೆ ಶ್ರೇಷ್ಠ ಅಂತರ್ಥ. ಅತ್ಯಂತ ಶ್ರೇಷ್ಠನಾದಂತಹ ಜ್ಞಾನಿ ಆಗ್ಬಿಡ್ತಾನೆ ಇವನು. ದೊಡ್ಡ ಜ್ಞಾನಿ ಆಗ್ಬಿಡ್ತಾನೆ. ಯಾರು ದೊಡ್ಡ ಜ್ಞಾನಿಯಾಗಿ ಯಾರಾಗ್ತಾನೆ ಅಂತಂದ್ರೆ, 9 ಬಾಗಿಲಿನಿಂದ ಕೂಡಿರುವ ಮನೆಗೆ 3 ಕಂಬಗಳಿವೆ. ಆ 9 ಬಾಗಿಲು 3 ಕಂಬಗಳಿಂದ ಕೂಡಿದ ಮನೆಯಲ್ಲಿ 5 ಸಾಕ್ಷಿಗಳಿದೆ. ಆ 5 ಸಾಕ್ಷಿಗಳು ಕ್ಷೇತ್ರಜ್ಞನ ಜೊತೆಯಲ್ಲಿ ವಾಸ ಮಾಡ್ತಿದೆ. ಒಂದು ಮನೆ ಇದೆಯಂತೆ, ಮನೆ. ಆ ಮನೆಗೆ 9 ಬಾಗಿಲು, 3 ಕಂಬ, 5 ಸಾಕ್ಷಿ. ಇಂತಹ ಮನೆಯಲ್ಲಿ ಕ್ಷೇತ್ರಜ್ಞ ಅಂತನ್ನುವವನು ವಾಸ ಮಾಡ್ತಾ ಇದ್ದಾನೆ. ಇದನ್ನು ತಿಳ್ಕೊಂಡ್ಬಿಟ್ರೆ ಅವನು ಜ್ಞಾನಿ. ಎಷ್ಟು ಈಸಿಯೆಸ್ಟ್ ಮೆಥಡ್ ಅಲ್ಲಿ ವೇದಾಂತ. ಯಾವುದದು? ನವದ್ವಾರದಿಂದ ಕೂಡಿದ ಮನೆ ಯಾವುದು? ನಮ್ಮ ದೇಹ ಅಲ್ವಾ? ದೇಹದಲ್ಲಿ 9 ದ್ವಾರ ಇದೆ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಆಮೇಲೆ 3 ಕಂಬ ಯಾವುದು? ಸತ್ವ, ರಜಸ್ಸು, ತಮಸ್. ಈ 3 ಗುಣಗಳೇ 3 ಕಂಬ. 5 ಸಾಕ್ಷಿ, ಪಂಚ ಜ್ಞಾನೇಂದ್ರಿಯಗಳು, 5 ಸಾಕ್ಷಿಗಳು. ಇಂತಹ ಮನೆಯಲ್ಲಿ ಕ್ಷೇತ್ರಜ್ಞ ಇದ್ದಾನೆ.
ಕ್ಷೇತ್ರಜ್ಞ ಅಂದ್ರೆ ಯಾರು? ನಾರಾಯಣ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಕೃಷ್ಣ ಸ್ಪಷ್ಟ ಹೇಳ್ತಾನೆ ಗೀತೆಯಲ್ಲಿ, ನಾನು ಕ್ಷೇತ್ರಜ್ಞ ಅಂತ ತಿಳ್ಕೊಪ್ಪ, ನಾನು ಕ್ಷೇತ್ರಜ್ಞ. ಎಂಥ ಮಾತು ಹೇಳ್ತಾನೆ ನೋಡಿ ವಿದುರ. ನವದ್ವಾರದಿಂದ ಕೂಡಿದ 3 ಗುಣಗಳೆಂಬ ಕಂಬದಿಂದ ಯುಕ್ತವಾದ ಪಂಚ ಜ್ಞಾನೇಂದ್ರಿಯಗಳೆಂಬ 5 ಸಾಕ್ಷಿಗಳಿಂದ ಕೂಡಿದ ಈ ಮನೆಯಲ್ಲಿ ಕ್ಷೇತ್ರಜ್ಞನಾದ ನಾರಾಯಣ ವಾಸ ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ಶರೀರ ಸಾಧನಾ ಶರೀರ ಅಂತ ಯಾರು ತಿಳ್ಕೊಳ್ತಾನೆ ಅವನು ದೊಡ್ಡ ಜ್ಞಾನಿ. ಆ 9ರ ಆಟ ಒಂದೇ ಶ್ಲೋಕ ಮುಗಿದೋಯ್ತು. 9ರ ಆಟದಲ್ಲಿ ನಮ್ಮನ್ನ ಜ್ಞಾನಿಯನ್ನಾಗಿ ಮಾಡಿಬಿಟ್ಟ ವಿದುರ. ಈಗ 10ನೆಯ ಸಂಖ್ಯೆಗೆ ಬರ್ತಾನೆ. ಯಾವಾಗಲೂ ಜ್ಞಾನಿಯಾಗಿರ್ತಾನೆ. ಈಗ ವಿದುರ 10 ಹೇಳ್ತಾನೆ. ದಶಧರ್ಮಾನ್ನ ಜಾನಂತಿ ಧೃತರಾಷ್ಟ್ರ ನಿಬೋಧತಾನ್. ಧೃತರಾಷ್ಟ್ರ 10 ಜನ ಧರ್ಮವನ್ನ ತಿಳ್ಕೊಳ್ಳೋದಿಲ್ಲ. ಎಷ್ಟೇ ದೊಡ್ಡ ಧರ್ಮ ಆಗ್ತಾ ಇರ್ಲಿ, ಅದ್ಭುತವಾದ ಕ್ರಮದಲ್ಲಿ ಪಾಠ ಪ್ರವಚನವೇ ಮೊದಲಾದ ಹರಿಪೂಜೆ, ಜ್ಞಾನಿಗಳ ಸಂಪರ್ಕ, ಜ್ಞಾನಿಗಳ ಉಪದೇಶ ಮೊದಲಾದ ಎಷ್ಟೇ ದೊಡ್ಡ ಧರ್ಮ ಕಾರ್ಯಗಳಾಗ್ಲಿ 10 ಜನಗಳಿಗೆ ಧರ್ಮ ತಿಳಿಯೋದಿಲ್ಲ. ಯಾರ್ಯಾರಿಗೆ? ಮತ್ತ ಮದ ಬಂದುಬಿಟ್ಟಿದೆ ಅವನಿಗೆ, ಕುಡಿದು ಬಿಟ್ಟಿದ್ದಾನೆ, ಮದ್ಯಪಾನಾದಿಗಳನ್ನ ಮಾಡಿಬಿಟ್ಟಿದ್ದಾನೆ. ಅವನಿಗೆ ಧರ್ಮ ಹೇಳಿದ್ರೆ ಏನ್ ಮಾಡ್ತಾರೆ? ಸಂಧ್ಯಾವನೆ ಮಾಡು ಅಂದ್ರೆ, ದೇವ್ರ ಪೂಜೆ ಮಾಡು ಅಂದ್ರೆ ಆಗತ್ತಾ? ಇಲ್ಲ. ಮದ್ಯಪಾನ ಮಾಡಿದ ವ್ಯಕ್ತಿ ಮತಭರಿತನಾಗ್ತಾನೆ, ಅವನಿಗೇನು ಗೊತ್ತಾಗೋದಿಲ್ಲ. ಪ್ರಮತ್ತಃ ಚೆನ್ನಾಗಿದೆ ಇಲ್ಲಿ, ಪ್ರಮತ್ತನಾಗಿದ್ದಾನೆ. ಪ್ರಕರ್ಷೇಣ ಮತ್ತ, ದುಡ್ಡಿಂದಿರಬಹುದು, ವಿದ್ಯೆದಿರಬಹುದು, ರೂಪದ್ದಿರಬಹುದು, ಈ ಎಲ್ಲ ಮದಗಳಿಂದ ಕೂಡಿದವನೇ ಅವನ್ ಪ್ರಮತ್ತ. ಅವನಿಗೇನು ಹೇಳಿದ್ರು ಅರ್ಥವಾಗಲ್ಲ. ನಾನೇ ವಿದ್ಯಾವಂತ, ನನಗೇನು ಉಪದೇಶ ಮಾಡ್ತೀಯಾ ಅಂತ ಕೇಳ್ತಾನೆ ಪ್ರಮತ್ತ ಅವನು. ನನ್ನ ಹತ್ರನೇ ಹಣ ಇದೆ, ನನಗೇನು ಉಪದೇಶ ಮಾಡ್ತೀಯಾ ಅಂತ ಕೇಳ್ತಾನೆ. ನನ್ನ ಹತ್ರ ರೂಪ ಇದೆ, ನನಗೇನು ಉಪದೇಶ ಮಾಡ್ತೀಯಾ ಅಂತ. ಅವ್ ಧರ್ಮ ಅರ್ಥ ಆಗಲ್ಲ ಅವರಿಗೆ. ಮತ್ತೆ ಉನ್ಮತ್ತ, ನಾನ್ ದೊಡ್ಡವನು ಅನ್ನೋ ಭ್ರಾಂತಿ ಯಾರಿಗೆ ಸೇರ್ಕೊಂಡಿರುತ್ತೆ, ಹುಚ್ಚು ಯಾರಿಗೆ ಹಿಡಿದಿದೆ, ಅವನಿಗೆ ಧರ್ಮ ಅರ್ಥ ಆಗೋದಿಲ್ಲ. ಶ್ರಾಂತ, ಪಾಪ ಆಯಾಸವಾಗಿ ಬಂದಿರ್ತಾನೆ. ಹೊರಗಡೆ ಕೆಲಸ ಮಾಡಿ, ಗಂಡಸರಾಗ್ಲಿ ಹೆಣ್ಮಕ್ಳಾಗ್ಲಿ ತುಂಬಾ ಆಯಾಸ ಆಗಿದೆ, ಸುಸ್ತಾಗಿ ಬಿಟ್ಟಿದೆ. ಅವರಿಗೆ ಧರ್ಮ ಹೇಳ್ತೀನಿ ಬನ್ನಿ ಅಂದ್ರೆ, ಹೋಗ್ರಿ ಮಲ್ಕೊಂಡ್ರೆ ಸಾಕಾಗಿದೆ, ನಿಮ್ ಧರ್ಮ ನಿಮ್ಗೆ ಇರ್ಲಿ ಅಂತಾರೆ. ಅವರಿಗೆ ಅರ್ಥ ಅಂದ್ರೆ ತುಂಬಾ ಆಯಾಸವಾಗುವಂತಹ ಕೆಲಸವನ್ನ ಒಟ್ಟಿಗೆ ಮಾಡಬಾರದು ಅಂತ ಶಾಸ್ತ್ರ. ಆಮೇಲೆ ಕ್ರುದ್ಧ, ಸಿಟ್ಟು ಮಾಡ್ಕೊಂಡಿದ್ದಾನೆ. ಸಿಟ್ಟು ಅಂದ್ರೆ ವಿವೇಕ ಶೂನ್ಯತೆ ಅಂತ ಅರ್ಥ. ಸಿಟ್ಟು ಯಾರಿಗೆ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ ವಿವೇಕ ಹಾನಿಯಾಗತ್ತೆ, ವಿವೇಕ ಯಾವಾಗ ಕಳೆದು ಹೋಗುತ್ತೆ, ಆ ಟೈಮಲ್ಲಿ ಕೆಲವರಿಗೆ ಸಿಟ್ಟು ಬರುತ್ತೆ. ಅಂತ ಸಿಟ್ಟು ಮಾಡ್ಕೊಂಡವನಿಗೆ ಏನ್ ಧರ್ಮೋಪದೇಶ ಮಾಡ್ತೀರಿ? ಅರ್ಥ ಆಗಲ್ಲ. ಆಮೇಲೆ ಬುಭುಕ್ಷಿತ, ಹಸಿವಾಗ್ಬಿಟ್ಟಿದೆ ಅವನಿಗೆ, ಸಿಕ್ಕಾಪಟ್ಟೆ ಹಸುವಾಗಿದೆ. ಅಷ್ಟೊತ್ತಂಗೆ ಯಾಕಿರ್ಬೇಕು? ಕಾಲಕ್ಕೆ ಸರಿಯಾಗಿ ಭೋಜನ ಮಾಡ್ಬೇಕು ತಾನೆ, ಊಟ ಮಾಡ್ಬೇಕು ತಾನೆ, ಟೈಮಿಂಗ್ ಕರೆಕ್ಟ್ ಆಗಿ ಊಟ ಮಾಡ್ಬೇಕು ತಾನೆ. ಕೋಪ ಬರುವಷ್ಟು ಹಸಿವು ಪಟ್ಕೊಂಡು ಯಾಕೆ ಗಲಾಟೆ ಮಾಡ್ಬೇಕು? ಬೇಡ. ಆದ್ದರಿಂದ ಯಾರು ತುಂಬಾ ಹಸ್ಕೊಂಡಿದ್ದಾನೆ,
ಅವರಿಗೆ ಬನ್ನಿ ಪ್ರವಚನ ಮಾಡ್ತೀನಿ ಆಮೇಲೆ ಊಟ ಮಾಡೋಣ ಅಂದ್ರೆ ಹೋಗಲ್ಲ ಅಂತಾನ, ಧರ್ಮ ಅರ್ಥ ಆಗಲ್ಲ ಅವ್ರಿಗೆ. ಅದರಿಂದ ತುಂಬಾ ಹಸಿವಾಗುವಷ್ಟು ಹೊತ್ತು ಕಾಲ ಇರಬಾರ್ದು ಊಟ ಮಾಡಿದ್ರೆ. ಆಮೇಲೆ ಪರಮಾಣಶ್ಚ, ಅರ್ಜೆನ್ಸಿ, ಎಲ್ಲದಕ್ಕೂ ಅರ್ಜೆನ್ಸಿ ಅವನಿಗೆ, ಬೇಗ 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 ಅಂತ ಆಲೋಚನೆನೇ ಇಲ್ಲ, ಟೈಮೇ ಕೊಡಲ್ಲ, ಬೇಗ 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 ಅಂತಿರ್ತಾನೆ. ಅಂಥವನಿಗೆ ಧರ್ಮ ಅರ್ಥ ಆಗಲ್ಲ. ಲುಬ್ಧಶ್ಚ, ಲೋಭ ಯಾರಿಗಿದೆ, ಲೋಭ ಎನ್ನುವಂತಹ ಗುಣ ಯಾರಲ್ಲಿದೆ ಅಂತಹ ಲೋಭಿಯಾದವನಿಗೆ ಧರ್ಮ ಹೇಳಿದ್ರೆ ಅರ್ಥ ಆಗಲ್ಲ. ಆಮೇಲೆ ವಿದುರ ಹೇಳ್ತಾನೆ 9ನೆಯದ್ದು, ಭೀತ, ತುಂಬಾ ಹೆದರಿ ಬಿಟ್ಟಿದ್ದಾನೆ, ಭಯ ಬಂದುಬಿಟ್ಟಿದೆ ಅವನಿಗೆ. ಯಾರು ಭಯದಿಂದ ಕೂಡಿದ್ದಾನೆ ಅವನಿಗೆ ಧರ್ಮ ಅರ್ಥ ಆಗಲ್ಲ. 10ನೆಯವನು ಕಾಮಿ, ವಿಷಯ ಪದಾರ್ಥಗಳಲ್ಲಿ ಅತಿಯಾದ ಆಸೆ, ಲೋಲುಪತೆ, ಕಾಮ ಯಾರಿಗಿದೆ ಅವನಿಗೆ ಧರ್ಮ ಅರ್ಥ ಆಗಲ್ಲ. ಮತ್ತ, ಪ್ರಮತ್ತ, ಉನ್ಮತ್ತ, ತುಂಬಾ ಆಯಾಸ ಪಟ್ಟವನು, ಸಿಟ್ಟು, ತುಂಬಾ ಹಸಿವು, ಅರ್ಜೆನ್ಸಿ, ಲೋಭ, ಹೆದರಿಕೆ, ವಿಷಯ ಪದಾರ್ಥಗಳಲ್ಲಿ ಕಾಮ, ಈ 10 ಯಾರಲ್ಲಿದೆ ಆ 10 ಗುಣಗಳಿಂದ ಕೂಡಿದ ಜನಗಳಿಗೆ ಎಷ್ಟೇ ಧರ್ಮ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ತಸ್ಮಾದೇತೇಷು ಭಾವೇಷು ನ ಪ್ರಸಜ್ಜೇತ ಪಂಡಿತ. ಆದ್ದರಿಂದ ಅಣ್ಣ, ಪಂಡಿತನಾದವನು, ಬುದ್ಧಿವಂತನಾದವನು ಈ 10ರಲ್ಲಿ ಯಾವ ಭಾವನೆಗಳಿಗೂ ಒಳಗಾಗಬಾರದು, ಸಿಕ್ಕಾಕೋಬಾರದು. ನಾವು ಎಂಥ ದೊಡ್ಡ ಉಪದೇಶ ನೋಡಿ ವಿದುರ ಮಾಡೋದು. ಅದಕ್ಕೆ ಹೇಳಿದ್ದು, ವಿದುರ ನೀತಿಯನ್ನ ಈ ಪ್ರಕಾರವಾಗಿ ಕೇಳುವಂತಹ ಭಾಗ್ಯವನ್ನ ದೇವರು ಕೊಟ್ಟಿದ್ದಾರಲ್ಲ, ನಮಗದೇ ಪುಣ್ಯ. ಅತ್ರೈವೋದಾಹರಂತೀಮಂ ಇತಿಹಾಸಂ ಪುರಾತನಂ ಪುತ್ರಾರ್ಥಮಸುರೇಂದ್ರೇಣ ಗೀತಂ ಚೈವ ಸುಧನ್ವನ. ಈ ವಿಷಯದಲ್ಲಿ ಒಂದು ಇತಿಹಾಸ ಇದೆ. ಒಬ್ಬ ರಾಕ್ಷಸ ರಾಜ, ಸುಧನ್ವ ಅಂತ ಅವನ ಹೆಸರು. ರಾಕ್ಷಸರ ರಾಜ ಅವನು ಸುಧನ್ವ. ಅವನ ಮಗನಿಗೋಸ್ಕರ ಹೇಳಿದ ಇದನ್ನ, ಗೀತಂ, ರಾಗವಾಗಿ ಹಾಡಿಬಿಟ್ನಂತೆ. ಅದನ್ನ ಒಂದು ಇತಿಹಾಸ ಇದೆ, ಪುರಾತನವಾದ ಪ್ರಾಚೀನವಾದ ಒಂದು ಇತಿಹಾಸ. ಸುಧನ್ವ ಎನ್ನುವಂತಹ ಅಸುರೇಂದ್ರ ಅವನ ಮಗನಿಗೋಸ್ಕರವಾಗಿ ಹೇಳಿದ ಹಾಡು. ಅದನ್ನ ನಾನು ಹೇಳ್ತೀನಿ ಕೇಳು. ಜ್ಞಾನಿಗಳು ಹೇಳ್ತಾರೆ ಇದೇ ವಿಷಯದಲ್ಲಿ, ಯಕ್ಕಾಮನ್ಯೂ ಪ್ರಜಹಾತಿ ರಾಜ ಪಾತ್ರೇ ಪ್ರತಿಷ್ಠಾಪಯತೆ ಧನಂಚ ವಿಶೇಷವಿತ್ ಶ್ರುತವಾನ್ ಕ್ಷಿಪ್ರಕಾರಿ ತಂ ಸರ್ವಲೋಕಃ ಕುರುತೆ ಪ್ರಮಾಣಂ. ರಾಜ, ಯಾರನ್ನ ಜನಗಳು ಪ್ರಮಾಣ ಅಂತ ತಗೊಳ್ತಾರೆ? ಯಾರ ಮಾತನ್ನ ಜನಗಳು ಪ್ರಮಾಣ ಅಂತ ಸ್ವೀಕಾರ ಮಾಡ್ಕೊಳ್ತಾರೆ? ಫಸ್ಟ್ ಕ್ವಶನ್ ಹಾಕೊಂಡ ಸುಧನ್ವ ಅವನ ಮಗನಿಗೆ ಉಪದೇಶ ಮಾಡ್ತಾನೆ. ತುಂಬಾ ಚೆನ್ನಾಗಿದೆ. ಯಹ ಕಾಮಮನ್ಯೂ ಪ್ರಜಹಾತಿ. ನಮ್ಗಿದೆಲ್ಲ ಎಂಥ ದೊಡ್ಡ ಪಾಠ ಜೀವನದಲ್ಲಿ ಅಂದ್ರೆ, ಅಂತ ಸಿಚುಯೇಷನ್ಗೆ ನಾವು ಸಿಕ್ಕಾಕೊಂಡಾಗ ಇದೆಲ್ಲವನ್ನ ನಾವು ಕೇಳಿದ್ರೆ ತಲೆಗೆ ಬರುತ್ತೆ. ಹೌದಲ್ವಾ? ವಿದುರ ಉಪದೇಶ ಮಾಡಿದ್ದಾನೆ, ಅದ್ರಲ್ಲಿ ಒಂದಾದ್ರೂ ನಾವು ನಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಜೀವನ ಅಂತ. ಒಂದು ಅರೆಕ್ಷಣ ನಮ್ಮ ಮನಸ್ಸಿಗೆ ಈ ವಿಷಯ ಬಂದು ಬಿಟ್ರೆ ಗಲಾಟೆ ಕಾರಣನೇ ಇರಲ್ಲ. ಯಾರು ಕಾಮಕ್ರೋಧಗಳನ್ನ ಬಿಟ್ಟಿದ್ದಾನೆ, ಪಾತ್ರೇ ಪ್ರತಿಷ್ಠಾಪಯತೆ ಧನಂಚ, ಯಥಾಶಕ್ತಿಯಾಗಿ ಯಾರು ಸತ್ಪಾತ್ರರಿಗೆ ದಾನವನ್ನ ಕೊಡ್ತಾನೆ, ವಿಶೇಷವಿತ್, ಜನಗಳಲ್ಲಿ ತಾರತಮ್ಯ ಇದೆ, ಅಧಮ ಜನಗಳು, ಮಧ್ಯಮ ಜನಗಳು, ಉತ್ತಮ ಜನಗಳು, ಎಲ್ಲರಲ್ಲಿಯೂ ಅಷ್ಟೇ. ಒಳ್ಳೆಯವರಲ್ಲೂ 3 ಥರ ಇದ್ದಾರೆ, ಕೆಟ್ಟವರಲ್ಲೂ 3 ಥರ ಇದ್ದಾರೆ. ಎಲ್ಲ ವಿಷಯಗಳಲ್ಲೂ 3 ಇದೆ, ಉತ್ತಮ, ಮಧ್ಯಮ, ಅಧಮ ಅಂತ.
ಅದನ್ನ ಚೆನ್ನಾಗಿ ತಿಳಿಯೋದು. ಅಧಮರನ್ನ ಉತ್ತಮರು ಅಂತ, ಮಧ್ಯಮರನ್ನ ಅಧಮರು ಅಂತ, ಉತ್ತಮರನ್ನ ಅಧಮರು ಮಧ್ಯಮರು ಅಂತ ಹಾಗೆಲ್ಲ ಅಪೋಸಿಟ್ ಆಗಿ ತಿಳ್ಕೊಳ್ಳೋ ಹಾಗಿಲ್ಲ. ಉತ್ತಮರನ್ನ ಉತ್ತಮರನ್ನಾಗಿ, ಮಧ್ಯಮರನ್ನ ಮಧ್ಯಮರನ್ನಾಗಿ, ಅಧಮರನ್ನ ಅಧಮರನ್ನಾಗಿ ಸರಿಯಾಗಿ ಚೆನ್ನಾಗಿ ತಿಳ್ಕೊಳ್ಳುವಂಥದ್ದು. ಆಮೇಲೆ ಶ್ರುತವಾನ್, ಒಳ್ಳೆ ಶಾಸ್ತ್ರದ ಅಧ್ಯಯನ ಚೆನ್ನಾಗಿ ಓದಿರುವಂಥದ್ದು. ಕ್ಷಿಪ್ರಕಾರಿ, ಹಿಡಿದ ಕೆಲಸವನ್ನ ಬೇಗ ಮಾಡಿ ಮುಗಿಸುವಂಥದ್ದು. ಈ ತರ ಕೆಲಸ ಯಾರು ಮಾಡ್ತಾರೆ ಅವರನ್ನ ಜನಗಳು ಪ್ರಮಾಣ ಅಂತ ನೋಡ್ತಾರೆ. ಎಂಥ ಮಾತು ನೋಡಿ, ಅವನನ್ನ ಜನ ಏನಂತಾರೆ? ಪ್ರಮಾಣ. ರಾಜನಾದವನಿಗೆ ಇರ್ಬೇಕು, ಒಳ್ಳೆಯ ಸಾತ್ವಿಕರಾಗಿ ಬದುಕಬೇಕು ಅಂತ ಯಾರಿಗಿದೆ ಅವರಿಗಿದಿರ್ಬೇಕು. ದೊಡ್ಡ ಉಪದೇಶ. ಜಾನಾತಿ ವಿಶ್ವಾಸಯಿತುಂ ಮನುಷ್ಯಾನ್ ವಿಜ್ಞಾತ ದೋಷೇಷು ದಧಾತಿ ದಂಡಂ ಜಾನಾತಿ ಪಥ್ಯಂ ಚ ತಥಾ ಕ್ಷಮಾಂಚ ಅಂತಾದೃಶಂ ಶ್ರೀಹಿ ಜುಷತೆ ಸಮಗ್ರ. ಜಾನಾತಿ ವಿಶ್ವಾಸಯಿತುಂ ಮನುಷ್ಯಾನ್, ಯಾರಲ್ಲಿ ಹೇಗೆ ವಿಶ್ವಾಸ ನಮ್ಮಲ್ಲಿ ಬರುವಂತೆ ಮಾಡಬೇಕು. ಇದು ಅದ್ಭುತವಾದ ವಿಷಯ. ನನ್ನನ್ನು ನಂಬಿ, ನಾನು ಹೇಳ್ತಿರೋದು ಸರಿ, ದಯಮಾಡಿ ನನ್ನನ್ನು ನಂಬಿ ಅಂತ ಯಾರಂತಾರೆ ಅವ್ರನ್ನ ನಂಬಾರ್ದು. ಜನಗಳಲ್ಲಿ ಇವನ ಬಗ್ಗೆ ವಿಶ್ವಾಸ ಹೇಗೆ ಮೂಡಿಸಬೇಕು ಅದನ್ನು ಗೊತ್ತಿದೆ ಅವನಿಗೆ. ಅಂದ್ರೆ ಶುದ್ಧವಾದ ವಿದ್ಯೆ, ಶುದ್ಧವಾದ ಆಚರಣೆ, ಶುದ್ಧವಾದ ಅನುಷ್ಠಾನ, ಕೈ ಬಾಯಿ ಮನಸ್ಸು ಶುದ್ಧವಾಗಿಟ್ಕೊಳ್ಳುವಂಥದ್ದು. ಆದ್ದರಿಂದ ಹೀಗಿದ್ರೆ ಜನಗಳಿಗೆ ವಿಶ್ವಾಸ ಬರುತ್ತೆ. ಅದನ್ನು ಚೆನ್ನಾಗಿ ತಿಳಿದಿದ್ದಾನೆ. ಆಮೇಲೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಹೇಗೆ ಶಿಕ್ಷೆ ಕೊಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿದಿದ್ದಾನೆ. ಈಗ ಮನೆಯಲ್ಲೇ ಗಂಡ ಹೆಂಡತಿ ಮಕ್ಕಳು ದೊಡ್ಡವರೆಲ್ಲ ಇರ್ತಾರಲ್ಲ, ತಪ್ಪು ಮಾಡಿದರೆ ದೋಷಗಳು ಕಂಡಾಗ ಆ ದೋಷಕ್ಕೆ ತಕ್ಕ ಶಿಕ್ಷೆಯನ್ನ ಹೇಗ್ ಕೊಡಬೇಕು ಅನ್ನುವ ಜ್ಞಾನ ಇದೆ. ಚಿಕ್ಕ ತಪ್ಪಿಗೆ ದೊಡ್ಡ ಶಿಕ್ಷೆ, ದೊಡ್ಡ ತಪ್ಪಿಗೆ ಚಿಕ್ಕ ಶಿಕ್ಷೆ ಅಲ್ಲ. ಹೇಗೆ ಯಾರನ್ನ ಯಾವ ರೀತಿ ಪನಿಷ್ ಮಾಡಬೇಕು ಅನ್ನೋದು ಒಂದು ವಿವೇಕ. ಅದನ್ನ ಚೆನ್ನಾಗಿ ತಿಳ್ಕೊಳ್ಳೋದು. ಮತ್ತೆ ಜಾನಾತಿ ಪಥ್ಯಂ, ಪಥ್ಯ. ಯಾಕೆ ಸ್ವೀಟ್ ತಿಂತಾ ಇಲ್ಲ ಅಂತ ಕೇಳಿದ್ರೆ ಊಟಕ್ಕೆ ಕೂತವ್ರನ್ನ, ಇಲ್ಲ ರೀ ನಾನು ಪಥ್ಯದಲ್ಲಿ ಇದ್ದೇನೆ ಅಂತ ಅಂತಾರೆ. ಏನು ಪಥ್ಯ ಅಂದ್ರೆ? ಒಳ್ಳೆ ಮಾತು, ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. ಪಥ್ಯ ಅಂದ್ರೆ ಏನು? ಯಾವುದನ್ನ ತಿನ್ನುವುದರಿಂದ ನಮಗೆ ಹಿತವಾಗ್ತದೆ, ದೇಹಕ್ಕೆ ಮನಸ್ಸಿಗೆ ತೊಂದರೆ ಆಗೋದಿಲ್ಲ, ಅದನ್ನ ಪಥ್ಯ ಅಂದ್ರೆ ಹಿತ. ಯಾವುದು ಯಾವುದನ್ನ ಮಾಡೋದ್ರಿಂದ ತನಗೂ ಬೇರೆಯವರಿಗೂ ಊರಿಗೆಲ್ಲ ಹಿತವಾಗುತ್ತೆ ಅನ್ನೋದು ಗೊತ್ತಿರುತ್ತೆ ಇವನಿಗೆ. ಪ್ರಿಯವಾಗೋದು ಬೇರೆ, ಹಿತವಾಗೋದು ಬೇರೆ. ನಮಗೆ ಯಾವುದು ಪ್ರಿಯವೋ ಅದೆಲ್ಲ ಹಿತವಾಗಿರ್ಬೇಕು ಅಂತಿಲ್ಲ, ಆದ್ರೆ ಹಿತ ಪ್ರಿಯವಾಗ್ಬೋದು. ಆದ್ದರಿಂದ ಹಿತವನ್ನ ಚೆನ್ನಾಗಿ ತಿಳಿದಿರ್ತಾನೆ. ಫ್ಯೂಚರ್ ನಾಲೆಡ್ಜ್. ಇವತ್ತು ಚೆನ್ನಾಗಿ ತಿಂದ್ಬಿಟ್ರೆ ದೀರ್ಘಾಯುಸ್ ಇರೋದಿಲ್ಲ, ಚೆನ್ನಾಗಿ ಅನುಭವಿಸ್ಬಿಟ್ರೆ ಆದ್ದರಿಂದ ದೀರ್ಘವಾದ ಆಯುಸ್ಸನ್ನ ಪಡೆದು ಶುದ್ಧವಾದಂತಹ ಅನುಸಂಧಾನವನ್ನು ಮಾಡಬೇಕು, ದೇವರ ಪೂಜಾದಿ ಕರ್ಮಗಳನ್ನ ಮಾಡಬೇಕು ಅಂದ್ರೆ ಹಿತ ಯಾವುದು ಅಂತ ತಿಳಿದಿರ್ಬೇಕು. ಆದ್ದರಿಂದ ಇವನಿಗೆ ಏನು ಗೊತ್ತಿದೆ? ಹಿತದ ಜ್ಞಾನ ಇದೆ. ಯಾವುದು ಹಿತ? ಆಮೇಲೆ ಕ್ಷಮಾಗುಣ ಇದೆ, ಸಹನೆ. ವೆಯ್ಟ್ ಮಾಡಬೇಕು. ಇವತ್ತೇ ಎಲ್ಲ ಆಗೋದಿಲ್ಲ, ವೆಯ್ಟ್ ಮಾಡಪ್ಪ. ಯಾವುದು ನಮಗೆ ಅರ್ಜೆಂಟ್ ಆಗಿ ಬರುತ್ತೆ ಬೇಗ ಹೋಗ್ಬಿಡುತ್ತೆ ಪದಾರ್ಥಗಳು. ಆದ್ದರಿಂದ ಬರೋದು ಲೇಟ್ ಆಗಿ ಬರ್ಲಿ, ಶಾಶ್ವತವಾಗಿರ್ಲಿ. ಹಾಗೆ ಕ್ಷಮಾಗುಣ ಇರಬೇಕು, ತಾಳ್ಮೆ ಇರಬೇಕು. ಎಲ್ಲ ಗುಣಗಳಿಂದ ಯಾರಿರ್ತಾನೆ ಮನುಷ್ಯ, ಅವನ ಹತ್ರ ಸಮಗ್ರವಾಗಿರತಕ್ಕ ಸಂಪತ್ತು ಬಂದ್ಕೊಂಡು ಸೇರ್ಕೊಂಡ್ಬಿಡುತ್ತೆ. ಎಂಥ ಮಾತು ನೋಡಿ. ಶ್ರೀರ್ ಜುಷತೆ ಸಮಗ್ರ, ಅಂದ್ರೆ ಪೂರ್ಣ ಅಂದ್ರೆ ಅವನಿಗೆ ಯೋಗ್ಯವಾದ ಸಂಪತ್ತು ಅವನಲ್ಲಿ ಬಂದು ಸೇರುತ್ತೆ.
ಹಾಗೆ ಬದುಕಬೇಕು ನಾವು ಜೀವನವನ್ನು. ಇದೆಲ್ಲ ಈ ಒಂದೊಂದು ಶ್ಲೋಕದಲ್ಲಿ ಹೇಳಿದ ಹಾಗೆ ಜೀವನವನ್ನ ಮಾಡಿಬಿಟ್ರೆ ಅದ್ಭುತ ರೀ, ಅದ್ಭುತ. ಸುದುರ್ಬಲಂ ನಾಮ ಜಾನಾತಿ ಕಿಂಚಿತ್. ಎಂಥ ಮಾತು! ದುರ್ಬಲ, ಪಾಪ ಶಕ್ತಿ ಇಲ್ಲ, ಹಣದಲ್ಲಿ, ದೇಹದಲ್ಲಿ, ವಿದ್ಯೆಯಲ್ಲಿ ಅಷ್ಟು ಶಕ್ತಿ ಇಲ್ಲ ಪಾಪ. ಹಾಗಂತ ನಮ್ಮಲ್ಲಿ ಜಾಸ್ತಿ ಇದೆ ಅಂತ ಅವ್ರನ್ನ ವ್ಯಂಗ್ಯ ಮಾಡೋದು, ಸಭೆಯಲ್ಲಿ ಅವಮಾನ ಮಾಡೋದು, ಇದು ಯಾವುದು ಮಾಡೋದಲ್ಲ. ಸುದುರ್ಬಲಂ ಅಂತಾರೆ, ತುಂಬಾ ಶಕ್ತಿ ಇಲ್ಲದವನನ್ನ ಅವಮಾನ ಮಾಡದೇ ಇರುವಂಥದ್ದು. ಅವಮಾನ ಮಾಡಬಾರದು. ಕಳಿಂಕ ನೀತಿಗೂ ವಿದುರ ನೀತಿಗೂ ಇಷ್ಟೇ ವ್ಯತ್ಯಾಸ. ನಮ್ಮ ಜೀವನವನ್ನ ಮನಸ್ಸು ಕೊಳೆಯಾಗಿದ್ರೆ ವಾಶ್ ಮಾಡ್ತಾನೆ ವಿದುರ. ಪ್ರೀತಿಯಿಂದ ಭಕ್ತಿಯಿಂದ ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ರೆ ನಿದ್ದೆ ಬಂತು ಅಂಬೇಡಿ. ಆಮೇಲೆ ಮನಸ್ಸನ್ನ ಇದರಲ್ಲೇ ಆಸಕ್ತವನ್ನಾಗಿ ಮಾಡಿಕೊಂಡು ನಿಧಾನವಾಗಿ, ಅದಕ್ಕೆ ನಾನು ತುಂಬಾ ಸ್ಲೋ ಹೇಳ್ತಾ ಇದ್ದೇನೆ. ಇದನ್ನ ಮತ್ತೆ ಮತ್ತೆ ಕೇಳಬೇಕಾದ ವಿಷಯ ಇದೆಲ್ಲ. ನಿಧಾನವಾಗಿ ಕೇಳಿಬಿಟ್ವಿ ಅಂತಂದ್ರೆ ತೊಳೆದು ಹೋಗುತ್ತೆ ಮನಸ್ಸಿನ ಕೊಳೆಗಳು. ನಾನು 1000 ರೂಪಾಯಿ ಕೊಟ್ಟೆ, 10 ರೂಪಾಯಿ ಕೊಟ್ಟ ಪಕ್ಕದಲ್ಲಿರೋನು, ಅವ್ನು ನೋಡಿ ವ್ಯಂಗ್ಯವಾಗಿ ನಗೋದಲ್ಲ. ನಾನೊಂದು ಮೂಟೆ ಅಕ್ಕಿ ಎತ್ತು ಬಿಟ್ಟೆ, ಪಾಪ ಅವನಿಗೇನು ಮಾಡ್ಲಿಕ್ಕೆ ಶಕ್ತಿ ಇದೆ ನನ್ಗೆ ಅಂತ ನಗೋದಲ್ಲ, ಆಡ್ಕೊಳ್ಳೋದಲ್ಲ. ಒಳ್ಳೆ ಪಾರಾಯಣ ಮಾಡದೆ ಅವ್ರಿಗೇನು ಬರಲ್ಲ ಅಂತ ಆಡ್ಕೊಳ್ಳೋದಲ್ಲ. ದುರ್ಬಲರಾದ ವ್ಯಕ್ತಿಗಳನ್ನ ಆಡಿಕೊಳ್ಳಬಾರದು. ಯುಕ್ತ್ಯಾರಿಪುಂ ಸೇವತೆ ಬುದ್ಧಿಪೂರ್ವಂ. ಶತ್ರು ಅಂತ ಗೊತ್ತಿದ್ರು, ನಾವು ಹಾಳಾಗೋದನ್ನೇ ಕಾಯ್ತಾ ಇದ್ದಾರೆ ಅಂತ ಗೊತ್ತಿದ್ರು, ಯುಕ್ತಿಯಿಂದ ಒಳ್ಳೆ ಬುದ್ಧಿಪೂರ್ವಕವಾಗಿ ಅವನನ್ನೇ ತನ್ನ ವಶವನ್ನಾಗಿ ಮಾಡಿಕೊಳ್ಳುವಂತ ಯಾರು ಮಾಡ್ತಾನೆ, ಅವನ ಜೊತೆಯಲ್ಲೇ ಇರುವಂಥದ್ದು, ತನಗೆ ತೊಂದರೆ ಆಗದೇ ಇರುವಂತೆ ಎಂಥ ಬುದ್ಧಿಶಕ್ತಿ ಇರಬೇಕು. ನ ವಿಕ್ರಮಂ ರೋಚಯತೆ ಬಲಸ್ಥೈಹಿ. ದೊಡ್ಡ ಬಲಶಾಲಿಗಳು ಅವ್ರ ಜೊತೆ ಗಲಾಟೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡದೇ ಇರುವಂತ ನಮ್ಗೆ ಯಾಕೆ ದೊಡ್ಡವರು ಸಹವಾಸ. ಎಂಥ ಮಾತು! ಸುಮ್ನೆ ದೊಡ್ಡವರ ಜೊತೆಯಲ್ಲಿ ವಿರೋಧ. ಮತ್ತೆ ಕಾಲೇಚಯೋ ವಿಕ್ರಮತೆ. ಕಾಲ ಬಂದಾಗ ತಮ್ಮ ಸಾಮರ್ಥ್ಯವನ್ನ ಯಾರು ತೋರಿಸ್ತಾರೆ? ದುರ್ಬಲರಿಗೆ ಯಾರು ಅವಮಾನ ಮಾಡಲ್ಲ, ಯುಕ್ತಿಯಿಂದ ಬುದ್ಧಿಪೂರ್ವಕವಾಗಿ ಯಾರು ಶತ್ರುವನ್ನೂ ಸೇವಿಸ್ತಾನೆ, ದೊಡ್ಡವರ ಜೊತೆಯಲ್ಲಿ ಯಾರು ಗಲಾಟೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಕಾಲ ಬಂದಾಗ ತನ್ನ ಬಲವನ್ನ ಯಾರು ತೋರಿಸ್ತಾನೆ ಅವನೇ ಧೀರ. ಎಂಥ ಮಾತು! ಅವನನ್ನ ವಿದುರ ಧೀರ ಅಂತ ಕರೆದ. ನಿಜವಾಗ ಅವನೇ ಧೀರ. ಸುಮ್ನೆ ಕಿರ್ಚಾಡೋದು ಗಲಾಟೆ ಮಾಡೋದೆಲ್ಲ ಅಲ್ಲ. ಕಾಲ ಬಂದಾಗ ತೋರಿಸ್ಬೇಕು ನಾವ್ ಯಾರು. ಅದಕ್ಕೆ ಹೇಳಿದ್ದು ಕ್ಷಮ, ತಾಳ್ಮೆ ಇರ್ಬೇಕು, ವೆಯ್ಟ್ ಮಾಡ್ಬೇಕು, ಕಾಲ ಬರುತ್ತೆ. ಪ್ರಾಪ್ಯಾಪದಂ ನವ್ಯಥತೆ ಕದಾಚಿತ್. ಆಪತ್ತು ಬಂತು, ಕಷ್ಟ ಬಂತು, ಅಯ್ಯೋ ತುಂಬಾ ಕಷ್ಟ ಬಂದ್ಬಿಟ್ಟಿದ್ಯಪ್ಪ, ನಾ ಏನ್ ಮಾಡ್ಲಿ. ಇಲ್ಲ, ಕಷ್ಟ ಬಂದಾಗ ದುಃಖ ಪಡಬಾರದು. ಆಮೇಲೆ ಉದ್ಯೋಗಮನ್ವಿಚ್ಛತಿ ಚ ಅಪ್ರಮತ್ತಃ. ಉದ್ಯೋಗ, ಕೆಲಸ, ಅಪ್ರಮತ್ತನಾಗಿ ಎಚ್ಚರಿಕೆಯಿಂದ ಅವನ ಕೆಲಸ ಅವನು ಮಾಡ್ತಾನೆ. ಆಪತ್ತು ಬಂದಾಗ ದುಃಖ ಪಡೋದಿಲ್ಲ, ವ್ಯಥೆ ಪಡೋದಿಲ್ಲ, ಬಹಳ ಎಚ್ಚರಿಕೆಯಿಂದ ತನ್ನ ಕೆಲಸ ತಾನು ಮಾಡ್ತಾನೆ. ದುಃಖಂಚ ಕಾಲೇ ಸಹತೆ ಮತಾತ್ಮ. ಕಷ್ಟ ಬರುತ್ತೆ ಮನುಷ್ಯನಿಗೆ. ಒಂದೊಂದು ಕಾಲಕ್ಕೆ ಒಂದೊಂದು ರೀತಿ ಕಷ್ಟ. ಎಲ್ಲಾ ಕಾಲಕ್ಕೂ ಸುಖ ದೇವರು ಕೊಡಲ್ಲ. ಒಂದೊಂದು ಕಾಲಕ್ಕೆ ಒಂದೊಂದು ರೀತಿ ಕಷ್ಟ ಕೊಡ್ತಾನೆ ದೇವರು. ಆದ್ದರಿಂದ ಕಾಲಕಾಲಕ್ಕೆ ಬರತಕ್ಕಂತ ಕಷ್ಟವನ್ನ
ಅಷ್ಟೇ ಎಚ್ಚರಿಕೆಯಿಂದ ಸಹನೆ ಮಾಡ್ಬೇಕು. ಈ ಕಾಲ ಈ ದುಃಖ ಶಾಶ್ವತ ಅಲ್ಲ, ಈ ದುಃಖ ಶಾಶ್ವತ ಅಲ್ಲ. ಯಾಕೆ? 10 ವರ್ಷಗಳ ಹಿಂದೆ ಬಂದ ದುಃಖ ಒಂದು ಸುಖದಿಂದ ಮರ್ತೋಯ್ತು. ಈ 10 ವರ್ಷ ಸುಖದಿಂದ ಇದ್ದೆ, ಈಗೇನೋ ಒಂದ್ ಚಿಕ್ಕ ದುಃಖ ಬಂತು, ಇದೂ ಕೂಡ ಬೇಗ ನಾಶವಾಗತ್ತೆ. ಸಂಸಾರ ಅಂದ್ರೆ ಇಷ್ಟೇ, ದುಃಖಗಳು ಬರ್ತಾ ಇರುತ್ತೆ. ಬರುವ ದುಃಖವನ್ನ ಸಹನೆ ಮಾಡಿಕೊಂಡ್ರೆ ಸುಖವಾಗಿರ್ಲಿಕ್ಕಾಗ್ತದೆ ಅನ್ನೋ ಬುದ್ಧಿಯಿಂದ ಕಾಲ ಕಾಲಕ್ಕೆ ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ ಬರುವಂತಹ ದುಃಖವನ್ನ ಸಹಿಸಬೇಕು. ಧುರಂಧರ, ದೊಡ್ಡವರ ಇದು ಎಲ್ಲರಿಗೂ ಕಷ್ಟ, ಹಣವಂತರಿಗೆ ಸಾಧ್ಯ. ಆದ್ದರಿಂದ ಇದ್ರಲ್ಲಿ ಒಂದಾದ್ರೂ ಮಾಡ್ರಪ್ಪ ಅಂತ. ಧುರಂಧರ, ಧುರಂಧರ ಅಂತಂದ್ರೆ ದೊಡ್ಡವರ ಜವಾಬ್ದಾರಿ, ಸಜ್ಜನರ ಜವಾಬ್ದಾರಿ. ಸ್ವಾಮಿ, ನಿಮ್ಮ ಜವಾಬ್ದಾರಿ ನಾನು ತಗೊಂತೇನೆ. ಜವಾಬ್ದಾರಿ ಅನ್ಬಿಟ್ರೆ ಎಲ್ಲ ಮಾಡೋದು ಅಂತಲ್ಲ, ನಿಮ್ಮ ಮನೆಗೆ ಊಟಕ್ಕೆ ಏನು ಬೇಕೋ ನಾನು ಅದನ್ನು ಕೊಡ್ತೇನೆ. ಅನೇಕ ಮಹಾತ್ಮರೆಲ್ಲ ಇದ್ದಾರೆ ಸಮಾಜದಲ್ಲಿ, ವಿದ್ವಾಂಸರಿಗೆ, ಬಡ ಪುರೋಹಿತರಿಗೆ, ಎಲ್ಲರಿಗೂ ಕೂಡ ಇದು ಸಮಾಜ ಚೆನ್ನಾಗಿದ್ರೆ, ಸಮಾಜ ದೊಡ್ಡ ಮಾತು ವಿದುರ ಹೇಳೋದು, ಸಮಾಜಕ್ಕೆ ದಾನ ಬುದ್ಧಿ ಅಂತನ್ನೋದು ಬಂದ್ರೆ ಪಾಠ ಪ್ರವಚನ ಮಾಡಿ ಯಜ್ಞಯಾಗಾದಿಗಳನ್ನ ಮಾಡಿ ಸಮಾಜವನ್ನ ಉದ್ಧಾರ ಮಾಡುವಂತಹ ಜನಗಳು ಸಂತೋಷವಾಗಿರ್ತಾರೆ. ಯಾಕೆ ಅಂತಂದ್ರೆ ಅವರೇ ಊಟಕ್ಕಾಗಿ ಪರದಾಟ ಪಟ್ರೆ, ಅವರ ಮನೆಯಲ್ಲಿ ಅಕ್ಕಿ ಬೇಳೆ ಇಲ್ಲ ಅಂತಂದ್ರೆ ಯಾರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ ಅವರು? ಹೇಗೆ ಮಾಡ್ತಾರೆ? ಪಾಠ ಪ್ರವಚನ ಯಜ್ಞಯಾಗಾದಿಗಳು ಎಲ್ಲ ಹೇಗೆ ನಡೆಯುತ್ತೆ? ನಾನು ಅಲ್ಲಲ್ಲಿ ಹೇಳ್ತಾ ಇರ್ತೇನೆ, ದುಡ್ಡುಗಳನ್ನ ವಿನಾಕಾರಣವಾಗಿ ನಾವು ಖರ್ಚು ಮಾಡ್ತೇವೆ. ಅದರ ಬದಲು ಯಾರಾದ್ರೂ ಒಬ್ಬ ಶ್ರೇಷ್ಠರಾಗಿರ್ತಕ್ಕಂಥ ಜ್ಞಾನಿಗಳ ಒಪ್ಪತ್ತಿನ ಊಟದ ಜವಾಬ್ದಾರಿ ನಾವು ತಗೊಂಡ್ರೆ, ಅಧ್ಯಯನ ಮಾಡುವಂತಹ ವ್ಯಕ್ತಿಗೆ ಪುಸ್ತಕವನ್ನ ಕೊಡಿಸುವಂತಹ ಜವಾಬ್ದಾರಿ, ಪೆನ್ನು, ಒಂದು ವಸ್ತ್ರ, ಒಂದು ಅಂಗಿ. ಯಾಕೆ ಅಂತಂದ್ರೆ ನಾವು ಓದೋ ಕಾಲಕ್ಕೆ, ನನ್ನ ಸ್ವಾನುಭವ ಇದು, ಓದುವಂತಹ ಕಾಲದಲ್ಲಿ ಬಟ್ಟೆ ಇರ್ಲಿಲ್ಲ. ಸರಿಯಾದ ಒಂದು ಒಳ್ಳೆ ತೂತು ಆಗದೇ ಇರತಕ್ಕಂತಹ ಬಟ್ಟೆ ನನ್ನ ಹತ್ರ ಇದೆ, ಪಂಚೆ ಅಂತ ನನ್ನ ಹತ್ರ ಇರ್ಲಿಲ್ಲ. 4-5 ಮನೆಗಳಲ್ಲಿ ಬೇಡಿ 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 ಪಂಚೆ ಇಸ್ಕೊಂಡು ಹೋದದ್ದು. ಪಂಚೆಗಳಾಗ್ಬಹುದು, ಪುಸ್ತಕಗಳಾಗ್ಬಹುದು, ದೊಡ್ಡವರು ಓದಿದ್ದು ಅದು ಮಾಡಿದ್ದು ಬರೀಲಿಕ್ಕೆ ಯಾರೋ ಓದಿ ಬಿಸಾಕಿದ ಪುಸ್ತಕದಲ್ಲಿ ಇದ್ದ ಉಳಿದ ಪೇಜ್ಗಳನ್ನು ತಗೊಂಡು ಅದಕ್ಕೆ ಬೈಂಡ್ ಮಾಡಿಸಿ ಅದರಲ್ಲಿ ಬರೆದದ್ದು, ಹೀಗೆಲ್ಲ ವ್ಯವಸ್ಥೆಗಳು. ನನ್ನ ವೈಯಕ್ತಿಕ ಅನುಭವ ಹೇಳೋದು ನಾನು. ಆದ್ದರಿಂದ ನನಗಿಂತ ದುಃಖ ಅನುಭವಿಸಿದವರು ಅಧ್ಯಯನ ಕಾಲದಲ್ಲಿ ತುಂಬಾ ಜನ ಮಹಾತ್ಮರಿದ್ದಾರೆ, ಮಹಾನುಭಾವರಿದ್ದಾರೆ. ಆದ್ದರಿಂದ ಸಾತ್ವಿಕರಿಗೆ, ಶಾಸ್ತ್ರಾಧ್ಯಯನ ಸಂಪನ್ನರಿಗೆ, ಸದಾಚಾರದಲ್ಲಿ ಬದುಕತಕ್ಕಂತಹ ವ್ಯಕ್ತಿಗಳಿಗೆ ಊಟಕ್ಕೆ ತೊಂದರೆ ಆಗದೆ ಇರುವಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅದು ಸಮಾಜದ್ದಿದೆ, ಅದು ನಮ್ಮದ್ದಿದೆ. ನಾವು ಬರೀ ಕೇಳಿಬಿಡ್ತೇವಷ್ಟೇ. ಒಮ್ಮೆ ಒಬ್ಬ ಸಾತ್ವಿಕರ ತಿಂಗಳಿನ ಮನೆಯ ಅನ್ನದ ಜವಾಬ್ದಾರಿ ತಗೊಂಡಾಗ ಆಗೋ ಆನಂದ ಇದೆ ಅಲ್ಲ, ಅದು ಬೇರೆ. ಇದು ಶ್ರೀಮಂತರಿಗೆ ಮಾತ್ರ ಸಾಧ್ಯ. ಆದ್ದರಿಂದ ವಿದುರ ಇದನ್ನ ಕೊನೇ ಹೇಳಿಬಿಟ್ಟ. ಇದನ್ನು ಯಾರು ದೊಡ್ಡವರಿದ್ದಾರೆ, ಯಾರು ಶ್ರೀಮಂತರಿದ್ದಾರೆ, ಅವರಿಗೆ ಮನಸ್ಸು ಕೊಡ್ಬೇಕು ಭಗವಂತ. ಆದ್ದರಿಂದ ಅಂಥ ವ್ಯಕ್ತಿ ಯಾರಿರ್ತಾನೆ ಅವನಿಗೆ ಜಿತಾಹ ಸಪತ್ನಾಹ ತಸ್ಯ ಜಿತಾ ಸಪತ್ನಾಹ, ಅವನ ಎಲ್ಲ ಶತ್ರುಗಳು ನಾಶ ಆದ್ರು ಅಂತಾನೆ ಅರ್ಥ. ಆಂತರಿಕ ಶತ್ರು ಅಂದ್ರೆ ಅವನು ಮಾಡುವ ಸತ್ಕರ್ಮ, ಅವನು ಮಾಡೋ ಒಳ್ಳೆ ಕೆಲಸ ಕಾಪಾಡಿಬಿಡತ್ತವನ್ನ. ಎಂಥ ಮಾತು! ಅನರ್ಥಕಂ ವಿಪ್ರವಾಸಂ ಗೃಹೇಭ್ಯ, ಮನೆ ಬಿಟ್ಟು ಹೋಗ್ಬಿಡೋದು, ತಿಂಗಳಾನುಗಟ್ಲೆ ಮನೆ ಬಿಟ್ಟು ಹೋಗ್ಬಿಡೋದು. ತೀರ್ಥಯಾತ್ರೆಗೆ ಹೋಗಿದ್ದಾರಾ? ಇಲ್ಲ. ಪಾಠ ಪ್ರವಚನಕ್ಕೆ ಹೋಗಿದ್ದಾರಾ? ಇಲ್ಲ. ಮತ್ತೇನಕ್ಕೆ ಹೋಗಿದ್ದಾರೆ? ಗೊತ್ತಿಲ್ಲ, ಸುಮ್ಮನೆ ಹೊರಟೋದ. ಅನರ್ಥಕಂ ವಿಪ್ರವಾಸಂ ಗೃಹೇಭ್ಯ.
ಮನೆ ಬಿಟ್ಟು ಸುಮ್ಮನೆ ತಿರುಗಾಡ್ತಾ ಇರೋದು, ಪ್ರಯಾಣ ವ್ಯರ್ಥವಾದ ಪ್ರಯಾಣ. ಪಾಪೈಹಿ ಸಂಧಿಂ, ದುಷ್ಟರ ಜೊತೆಯಲ್ಲಿ ಸಂಪರ್ಕ, ಕೆಟ್ಟವರ ಜೊತೆಯಲ್ಲೇ ಯಾವಾಗಲೂ ಇರೋದು. ಪಾಪೈ ಸಂಧಿಂ, ವ್ಯರ್ಥವಾಗಿ ಮನೆ ಬಿಟ್ಟು ಹೋಗೋದು, ತಿರುಗ್ತಾ ಇರೋದು, ದುಷ್ಟರ ಸಂಪರ್ಕ ಮಾಡೋದು. ಪರದಾರಾಭಿಮರ್ಶನಂ, ತುಂಬಾ ಕೆಟ್ಟದ್ದಿದು. ಪರಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು. ಡಂಭಂ, ಡಂಭ, ಒಳಗೊಂದು ಹೊರಗೊಂದು ಮಾಡುವಂಥದ್ದು. ಸ್ಥೈನ್ಯಂ, ಕಳ್ಳತನ ಮಾಡುವಂಥದ್ದು. ಪೈಶುನಂ, ಸುಳ್ಳು ಸುಳ್ಳು ಚಾಡಿಗಳನ್ನ ಹೇಳುವಂಥದ್ದು. ಹೇಗಿದೆ ನೋಡಿ ಇದೆಲ್ಲ, ಸುಮ್ಮನೆ ಚಾಡಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಚಾಡಿ ಮಾತುಗಳನ್ನ ಆಡ್ತಾ ಇರುವಂಥದ್ದು, ಸುಮ್ಮನೆ ಚಾಡಿ ಹೇಳುವಂಥದ್ದು. ಮದ್ಯಪಾನಂ, ಕುಡಿತಾ ಇರುವಂಥದ್ದು. ನ ಸೇವತೆ, ಇವುಗಳನ್ನ ಯಾರು ಮಾಡೋದಿಲ್ಲ. ಯಸ್ಸ ಸುಖಿ ಸದೈವ, ಅವನು ಸುಖಿ ಅಂತಾನೆ ಅರ್ಥ. ಸುಮ್ಮನೆ ಮನೆ ಬಿಟ್ಟು ತಿರುಗಾಡ್ತಿರುವಂಥದ್ದಲ್ಲ, ಕೆಲಸವಿಲ್ಲದೆ ತಿರುಗಾಡುವುದು ಮಾಡಬಾರದು. ಪಾಪಿಷ್ಠರ ಸಂಪರ್ಕ ಮಾಡಬಾರದು. ಪರಸ್ತ್ರೀ ಪರಪುರುಷರನ್ನ ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಡಂಭಾಚಾರವನ್ನ ಮಾಡಬಾರದು. ಕಳ್ಳತನ ಮಾಡಬಾರದು. ಚಾಡಿ ಹೇಳಬಾರದು. ಮದ್ಯಪಾನವನ್ನ ಮಾಡಬಾರದು. ಇದನ್ನ ಯಾರು ಮಾಡೋದಿಲ್ಲ ಅವನು ಸುಖಿ, ಪರಮ ಸುಖನಾಗಿರತಕ್ಕಂತಹ ವ್ಯಕ್ತಿ. ನ ಸಂರಂಭೇಣಾರಭತೆ ತ್ರಿವರ್ಗಂ, ತ್ರಿವರ್ಗಂ ನ ಸಂಭ್ರಮೇ, ಸಂರಂಭೇಣ, ಸಂರಂಭ ಯಾರಿಗೆ ವಿವೇಕ ಸರಿಯಾಗಿದೆ, ಸಿಟ್ಟು ಮಾಡಿಕೊಂಡು ಯಾವ ಕೆಲಸನೂ ಶುರು ಮಾಡಲ್ಲ. ಈ ದೊಡ್ಡ ಪಾಠ ಇದು, ಸಿಟ್ಟು ಮಾಡಿಕೊಳ್ಳೋದು. ಸಿಟ್ಟು ಮಾಡಿಕೊಂಡು ಧರ್ಮಾರ್ಥ ಕಾಮಗಳು, ತ್ರಿವರ್ಗ ಅಂದ್ರೆ ಧರ್ಮ ಅರ್ಥ ಕಾಮ, ಒಳ್ಳೆ ಕೆಲಸ. ದುಡ್ಡಿಗೋಸ್ಕರವಾಗಿ ಕರ್ಮಗಳನ್ನು ಮಾಡೋದು, ಧರ್ಮಕ್ಕೋಸ್ಕರವಾಗಿ ಕರ್ಮಗಳನ್ನು ಮಾಡೋದು, ಕಾಮಕ್ಕೋಸ್ಕರವಾಗಿ ಕರ್ಮಗಳನ್ನು ಮಾಡೋದು. ಮೂರಿದೆ: ಆಸೆ ಪೂರೈಸ್ಕೊಳ್ಳಿಕ್ಕೆ, ದುಡ್ಡು ಖರ್ಚು ಮಾಡಿ ದಾನ ಮಾಡ್ಲಿಕ್ಕೆ, ಧರ್ಮಾರ್ಥಕ್ಕಾಗಿ. ಮೂರು ತ್ರಿವರ್ಗ. ನಾಲ್ಕನೇದು ಮೋಕ್ಷ, ಅದು ಜ್ಞಾನದಿಂದಲೇ ಸಾಧ್ಯ. ಈ ತ್ರಿವರ್ಗಗಳನ್ನ ಸಿಟ್ಟಿಂದ ಶುರು ಮಾಡಬಾರ್ದು ಯಾವತ್ತು. ಅಂಥ ವಿವೇಕಿ ಸಿಟ್ಟಿಂದ ಧರ್ಮಾರ್ಥ ಕಾಮಗಳನ್ನ ಆರಂಭ ಮಾಡೋದಿಲ್ಲ. ತ್ರಿವರ್ಗವನ್ನ ಅವನು ಕೋಪದಿಂದ ಆರಂಭ ಮಾಡುವಂತ ವ್ಯಕ್ತಿ ಅಲ್ಲ. ಆಕಾರಿತಃ ಶಂಸತಿ ತಥ್ಯಮೇವ, ಅವನನ್ನು ಕರೆದ್ರು, ಏನಾಯ್ತು ಹೇಳು ಅಂತಂದ್ರು. ಇರುವ ವಸ್ತುಸ್ಥಿತಿಯನ್ನೇ ಅವನು ಹೇಳ್ತಾನೆ. ಏನಾಗಿದೆ ಅಂತಂದ್ರೆ ನಮ್ ತಲೆಗೆ ಬಂದಾಗ ಹೇಳ್ಬಿಡೋದು. ಸಮಾಜದ ಎಲ್ಲ ಪಂಡಿತರಿಂದ ಆರಂಭ ಮಾಡಿಕೊಂಡು ಪಾಮರರ ತನಕ ಇದ್ರು ಒಂಥರ, ಇಲ್ದೇ ಇದ್ರು ಒಂಥರ ಮಾತಾಡುವಂಥದ್ದು. ಎದುರಿಗೆ ಒಂದು, ಬೆನ್ನ ಹಿಂಭಾಗದಲ್ಲಿ ಒಂದು ಇರ್ಲಿ. ಆದ್ರೆ ಸಜ್ಜನರ ಲಕ್ಷಣ ಏನು ಗೊತ್ತಾ? ವಿವೇಕಿಗಳ ಲಕ್ಷಣ, ಕರೆದು ಕೇಳಿದಾಗ ಸತ್ಯಾನೇ ಹೇಳ್ತಾನವನು. ನ ಮಿತ್ರಾರ್ಥೇ ರೋಚಯತೆ ವಿವಾದಂ, ಸ್ನೇಹಿತರ ಜೊತೆಯಲ್ಲಿ ಗಲಾಟೆ ಮಾಡ್ಕೊಳ್ಳೋದಿಲ್ಲ. ಎಂಥ ಮಾತು ನೋಡ್ರಿ. ನ ಮಿತ್ರಾರ್ಥೇ ವಿವಾದಂ ರೋಚಯತೆ, ತನ್ನ ಆಪ್ತ ಮಿತ್ರರ, ಸ್ನೇಹಿತರ, ಫ್ರೆಂಡ್ಸ್ ಜೊತೆಯಲ್ಲಿ ಸುಮ್ಮನೆ ವಾಗ್ವಾದವನ್ನ ಇಷ್ಟಪಡೋದಿಲ್ಲ. ನಾಪೂಜಿತ ಕುಪ್ಯತಿ ಚಾಪ್ಯ ಮೂಢ, ಗುಂಪಲ್ಲಿ ತನಗೆ ಒಳ್ಳೆ ಸ್ಥಾನ ಇದೆ, ಪಾಂಡಿತ್ಯ ಇದೆ, ವೈಭವ ಇದೆ, ಎಲ್ಲ ಇದ್ರೂ ಕೂಡ ಆ ಗುಂಪಿನಲ್ಲಿ ಒಬ್ಬನಾಗ್ತಾನೆ, ಅವನಿಗೆ ಮರ್ಯಾದೆ ಮಾಡಲಿಲ್ಲ. ಕೆಲವರಿಗಂತೂ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ಮೊದಲನೇ ಎಲೆನೇ ಬೇಕು. ಎದೆ ಸೀಳಿದರೆ ಶಾಸ್ತ್ರಾರ್ಥ ಜ್ಞಾನ ಇರೋದಿಲ್ಲ, ಅನುಷ್ಠಾನ ಇಲ್ಲ, ಆಚರಣೆ ಇಲ್ಲ, ಪಾಠ ಪ್ರವಚನಗಳಿಲ್ಲ, ತೀರ್ಥಯಾತ್ರೆ ಇಲ್ಲ, ದೊಡ್ಡವರ ಸೇವೆ ಇಲ್ಲ. ನನಗ್ ಮರ್ಯಾದೆ ಮಾಡಲಿಲ್ಲ, ನಂಗೆ ಅವಮಾನ ಆಯ್ತು,
ಕಿರಿಸ್ತಿರೋದು ಒಂದು ಕಡೆ. ವಿದುರ ಹೇಳ್ತಾನೆ, ಸಾತ್ವಿಕನಾದ ವ್ಯಕ್ತಿ ನನಗ್ ಮರ್ಯಾದೆ ಬೇಕು ಅಂತ ಅಪೇಕ್ಷೆ ಮಾಡೋದೇ ಇಲ್ಲ. ಮರ್ಯಾದೆ ಅವರು ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ, ಕೋಪವೇ ಇಲ್ಲ ಅವನಿಗೆ. ಅಪೂಜಿತ್, ನಂಗೆ ತುಂಬಾ ಇಷ್ಟವಾದ ವಾಕ್ಯ. ನಾನು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಕ್ಕಂತಹ ವಾಕ್ಯ ಇದು. ತುಂಬಾ ಇಷ್ಟ ನಂಗೆ. ಮರ್ಯಾದೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳ್ಳೋದಿಲ್ಲ ಸಭೆಯಲ್ಲಿ. ಬಹಳ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇದನ್ನ ಮಾಡ್ಕೊಳ್ಳಿಕ್ಕೆ. ದೇವರು ಯಾವ ಜನ್ಮದಲ್ಲಿ ಕೊಡ್ತಾನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಕೊಟ್ರೆ ಸಂತೋಷ. ಆದ್ದರಿಂದ ಇದೆಲ್ಲ ವಿವೇಕಿಗಳ ಲಕ್ಷಣ. ಇನ್ನು ಮುಂದಕ್ಕೆ ಹೇಳ್ತಾನೆ ವಿದುರ, ತುಂಬಾ ಅದ್ಭುತವಾಗಿದೆ ವಿಷಯಗಳು. ಸಾಕಿವತ್ತಿಷ್ಟು. ಯಾವತ್ತು ಔಷಧಿಗಳನ್ನ ಮಾತ್ರೆ ಸ್ವಲ್ಪನೇ ತಗೋಬೇಕು. ಇದೆಲ್ಲ ವಿದುರ ಕೊಡುವಂತ ಮಾತ್ರೆಗಳು ಪ್ಯಾಕೆಟ್ ಗಟ್ಲೆ ತಗೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆದ್ರಿಂದ ಇವತ್ತಿಗಿಷ್ಟು ಸಾಕು. ಇವತ್ತು ಕೇಳಿದ ವಿಷಯದಲ್ಲಿ ನಿಮ್ಗೇನಾದ್ರೂ ಬೋರ್ ಆಗದೆ ಸಂತೋಷವಾಗಿದ್ರೆ ಈ ಪಾಠದಲ್ಲಿ ಯಾವುದು ಒಳ್ಳೆಯದು ಅನ್ಸುತ್ತೋ ಆ ಒಳ್ಳೆಯ ವಾಕ್ಯ ಒಂದನ್ನ ತಗೊಂಡು ವಿದುರಾಂತರ್ಯಾಮಿಯಾದ ಪ್ರಾಣಸ್ಥ ವೇದವ್ಯಾಸದೇವರಿಗೆ ನಾನು ಇನ್ನು ಮೇಲೆ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತೇನೆ ಅನ್ನುವಂಥ ಸಂಕಲ್ಪವನ್ನ ಮಾಡಿ, ಪ್ರತಿಜ್ಞೆಯನ್ನ ಮಾಡಿ, ಮಹಾಭಾರತ ಕೇಳಿದ್ದಕ್ಕೆ ಸಾರ್ಥಕವಾಗತ್ತೆ ಅನ್ನೋದಕ್ಕಿಂತ ಜೀವನ ಧನ್ಯವಾಗತ್ತೆ ಅಂತ ಹೇಳ್ತಾ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದ ಪ್ರಜಾಗರ ಪರ್ವದಲ್ಲಿ ವಿದುರ ನೀತಿಯಲ್ಲಿ ಇವತ್ತಿನ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.